महर्षि हे तपस्वी नी ज्ञानदातनु हे महर्षि हे तपस्वी नी शांति दूतनु हे महर्षि हे तपस्वी नी ज्ञानदातनु हे महर्षि हे तपस्वी नी शांति दूतनु ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ ಸೋಲುತ್ತಿರುವ ಮನಗಳ ನೋಡಿ ಗೆಲುವನ್ನು ತರಿಸುವ ಸಾರಥಿ ನೀ ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ हे महर्षि हे तपस्वी नी ಸ್ವರತ ರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ ಸ್ವರತ ರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ ಸುಲಭ ರೀತಿ ಪರಿಹಾರ ತಿಳಿಸಿ ನೀಡುವೆ ನಮಗೆ ನೆಮ್ಮದಿಯ ಗುರು ನೆಮ್ಮದಿಯ ನೀಡುವೆಯ ನಮ್ಮ ಆರಾಧನೆಯ ನೀ ಸ್ವೀಕರಿಸುವೆಯ ಗುರು ನೆಮ್ಮದಿಯ ನೀಡುವೆಯ ನಮ್ಮ ಆರಾಧನೆಯ ನೀ ಸ್ವೀಕರಿಸುವೆಯ हे महर्षि हे तपस्वी नी ज्ञानदातनु हे महर्षि हे तपस्वी नी शांति दूतनु
ಶಾಂತಿ ಶಾಂತಿ ಓಂ ಶಾಂತಿ ಶಾಂತಿ ಓಂ ಶಾಂತಿ ಶಾಂತಿ ಓಂ ಶಾಂತಿ ಶಾಂತಿ ಶ್ರೀರಾಮನ ಜಯ ರಾಮನ ಭಜಿಸೋಣ ರಾಮನ ಶ್ರೀರಾಮನ ಜಯ ರಾಮನ ಭಜಿಸೋಣ ಹನುಮನ ಸ್ಮರಿಸೋಣ ಹನುಮನ ಸ್ಮರಿಸೋಣ ಹನುಮನ ಸ್ಮರಿಸೋಣ ಹನುಮನ ಸ್ಮರಿಸೋಣ ರಾಮ ಹನುಮರ ಸ್ಮರಣೆಯಿಂದ ಜನ್ಮವು ಪಾವನವಾಗುವುದು ರಾಮನ ಶ್ರೀರಾಮನ ಜಯ ರಾಮನ ಭಜಿಸೋಣ ರಾಮನ ಶ್ರೀರಾಮನ ಜಯ ರಾಮನ ಭಜಿಸೋಣ बोलो राम भक्त हनुमान की बोलो राम भक्त हनुमान की बोलो राम भक्त हनुमान की ರಾಮಾಂಜನೇಯರ ಭಕ್ತಿಯ ಬೆಸುಗೆ ಕದಲಿಸಲಾಗದ ಕರುಣೆಯ ಗಂಟು ಮನುವಜವಂ ಮಾರುತುಲ್ಯ ವೇಗಂ ಚತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾರರೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಃ. ಹನುಮನ ಪ್ರಾರ್ಥನೆ ಮಾಡಿ ಸಮಸ್ತರಿಗೂ ಸಕಲರಿಗೂ ಸಹಿತ ಸನ್ಮಂಗಳವನ್ನು ಉಂಟು ಮಾಡತಕ್ಕಂತಹ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಂಡು ಅದರಲ್ಲೂ ರಾಮಭಕ್ತ ಹನುಮನ್ನ ಯಾರು ನಿತ್ಯವೂ ನಿತ್ಯೋತ್ಸವವಾಗಿ ತಮ್ಮ ಹೃದಯದಲ್ಲಿ ಹನುಮನ ಆರಾಧನೆ ಮಾಡ್ತಾರೋ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತಾರೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಘುರಾಮ. ರಾಮಭಕ್ತ ಹನುಮ ಇವತ್ತು ಈ ಗ್ರಾಮದಲ್ಲಿ ಪ್ರತಿಷ್ಠಾಪನಾಗೊಂಡಿರ್ತಕ್ಕಂತಹದ್ದು. ಜೊತೆಗೆ ಸಾಕಷ್ಟು ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಅಶ್ವತ್ಥನಾರಾಯಣನ ಸಾನ್ನಿಧ್ಯದಲ್ಲಿ ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ. ವೃಕ್ಷರಾಜನ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ವಿರಾಜಮಾನಾಗಿ ನಿಂತಿರ್ತಕ್ಕಂಥ ಅಭಯ ಹಸ್ತವನ್ನು ಬೇಡಿ ಬಂದಂತಹವರಿಗೆ ಅಭಯವನ್ನು ದಯಪಾಲಿಸ್ತಿರ್ತಕ್ಕಂಥ ಹನುಮನ ಸಾನ್ನಿಧ್ಯದಲ್ಲಿ ತಮ್ಮೆಲ್ಲರಿಗೂ ಸಹಿತ ಇಷ್ಟಾರ್ಥ ಸಿದ್ಧಿಯಾಗಿ ಶ್ರೀರಾಮ ಜಗದಭಿರಾಮ ಜಾನಕಿ ರಾಮ ಪಟ್ಟಾಭಿರಾಮ बोलो राम भक्त हनुमान की नमः सूर्याय चंद्राय मंगलाय बुधाय च गुरु शुक्र शनिभ्यश्च राहवे केतवे नमः. ಹನುಮನ ಪ್ರಾರ್ಥನೆ ಮಾಡ್ತಾ ಆದಿತ್ಯಾದಿ ನವಗ್ರಹಗಳ ಸಂಪೂರ್ಣ ಅನುಗ್ರಹವನ್ನು ಪಡೆದು ವೇದಿಕೆಯತ್ತ ಪಯಣ ಬೆಳೆಸೋಣ. ಸಾಕಷ್ಟು ಹೊತ್ತಿನಿಂದ ಸಾಕಷ್ಟು ಜನ ಭಕ್ತರು ಇಲ್ಲಿ ಕಾಯ್ತಿರೋದ್ರಿಂದ ಕಾಯ್ತಿದ್ದಾರೆ. ಹನುಮ, ಶ್ರೀರಾಮ, ರಘುರಾಮ, ಜಾನಕಿ ರಾಮ, ಪಟ್ಟಾಭಿರಾಮ, ಶ್ರೀರಾಮ, ರಾಮಚಂದ್ರ
ಎಲ್ಲಿ ಹನುಮನ ಸಾನ್ನಿಧ್ಯವಿರುತ್ತೋ ಅಲ್ಲಿ ಹನುಮನ ಕೊಂಡಾಡೋದಕ್ಕಿಂತ ಹನುಮನ ಒಡೆಯನಾದಂತಹ ಶ್ರೀರಾಮಚಂದ್ರನ ನಾವು ಕೊಂಡಾಡಿದ್ರೆ ಶೀಘ್ರವಾಗಿ ಮನಸ್ಸಂಕಲ್ಪ ಸಿದ್ಧಿಯಾಗುತ್ತದೆ. ಎಲ್ಲರೂ ಒಮ್ಮೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, 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 बोलो राम भक्त हनुमान की ಮಾರುತಿ ಸೇವಕನ ಮಾಡು ಸೇವಕನ ಮಾಡು ಮಾರುತಿ ಸೇವಕನ ಮಾಡು ನಿನ್ನಂತೆ ನನ್ನ ಸೇವಕನ ಮಾಡು ನಿನ್ನಂತೆ ನನ್ನ ಸೇವಕನ ಮಾಡು ರಾಮಚಂದ್ರನ ಸೇವಿಸಿ ಪೂಜಿಸಿ सूर्याय चंद्राय मंगलाय बुधाय च गुरुशुक्रशनिभ्यश्चाराहवे केतवे नमः मृत्युंजयाय रुद्राय नीलकंठाय शंभवे अमृतेशाय सर्वाय महादेवाय ते नमः नमस्ते हस्तु भगवन् विश्वेश्वराय महादेवाय त्र्यंबकाय त्रिपुरान्तकाय त्रिकाग्निकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय श्रीमन्महादेवाय नमः। ಸೇವಕನಾದರೆ ದೊರೆಯುವ ಪ್ರಭುವಿನ ಕರುಣೆಗೆ ಎಣೆಯೇ ಇಲ್ಲ, ಸೇವೆಯು ನೀಡುವ ಮಹದಾನಂದ ಬಣ್ಣಿಸೆ ಮಾತುಗಳಿಲ್ಲ, ಸೇವೆಯು ಕೊಡುವ ಫಲದ ಕಲ್ಪನೆ, ಸೇವೆಯು ಕೊಡುವ ಫಲದ ಕಲ್ಪನೆ ಕಲ್ಪವೃಕ್ಷಕ್ಕೂ ಇಲ್ಲ, ಸೇವಕನ ಮಾಡು ಸೇವಕನ ಮಾಡು ನಿನ್ನಂತೆ ನನ್ನ ಸೇವಕನ ಮಾಡು ಮಾರುತೇ। ಸೇವಕನೆಂದೇ ನಂದಿಗೆ ದೊರಕಿತು ಕೈಲಾಸದಲ್ಲಿ ಸ್ಥಾನ। ಜಾತವೇದಸೇ ಸರ್ವಾಮ ಸೋಮರಾತೀತೋರಿದಹಾತಿವೇದಃ ಸನಃ ಪರಿಷತ್ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ स्वामग्निवर्णान्तमसाज्ज्वलन्तीं वैलोचनीं कर्मबले सृष्टां दुर्गां देवीगुं शरणमहं प्रपद्यें सुतरसुतरसे नमः। अग्ने त्वन्वारयानव्यो अस्मान् स्वस्तिव्रतदुर्गाणि विश्वा ओष्ठपुत्वें बहुधारभुवें भवादोकायतनयायशयोः विश्वाणिनो दुर्गः जातवेदसन्धन्न नावादुरिताहि वर्षि अग्ने अत्रमुगं मनसा धृणानो नामोज्झविता तरूणां ऋतनाचितकं सहमानवग्रमग्निगं हमेन परमा सतस्तात् सरः परिषति दुर्गाणि विश्वा नावेव सिन्धुं दुरितात्यग्निः त्वामग्निवर्णान्तमसाज्ज्वलन्तीं वैलोचनीं कर्मबले सृष्टां दुर्गां देवीगुं शरणमहं प्रपद्यें सुतरसुतरसे नमः। ॐ हरिं गरासुरगर्भितां नरसिकां सौं क्लीं कलां बिभ्रतीं सुवर्णां वरदाणीं च प्रसदां दूतां त्रिनेत्रोज्ज्वलां वन्दे पुस्तकवासमङ्कुशिधरां सर्गभूषितामुज्ज्वलां त्वां गौरीं त्रिपुरां परात्परकलां श्रीचक्रसञ्चारिणीं ब्राह्मी माहेश्वरी कौमारी वैष्णवी वाराहीन्द्राणी चामुण्डा चण्डिका महाकाली महालक्ष्मी समेत श्रीमद्महाललितां फला त्रिपुर सुंदरी देवताभ्यो नमः। नंदिनी नंदित मेदिनी विश्वविनोदिनी नंदनुते क्षमां देवी माधवी माधवप्रियां विष्णुप्रेसिकें देवी नमामि अच्युतवल्लभां महालक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयात्। सरसझनयें सरोजहस्ते धवलतरागुं सुगन्धमाल्यशोभे
भगवति हरिवल्लभे मनोज्ञे मनोत्रिभुवनभूतिकरि प्रसीद भक्तिम् जातवेदसे सर्वामतो राधितो निदहाति वेदः समपर्षतु दुर्गान् विश्वान् अवेव सिन्धुं दुरिताच्युग्निः त्वामग्निवर्णां तपसा ज्वलन्तीं वैलोचनीं जन्मवरे सृष्टां दुर्गां देवीगुं शरणमहं प्रपद्ये सुतरसै नमः अग्ने त्वन्पारयानुभ्यो अस्मान् स्वस्ति प्रतिदुर्गान् विश्वान् औष्ठपुत्रीं बहुदालवीं भवादोषा यदयाशयोः विश्वाणि नो दुर्गः जातवेदसं धर्मनाभादिताहिदृशि अम्बानुग्रहप्रसादय नमः शिरोमणि तुंग हिमालय शृंग निजालय मध्यगते ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ಕೋದಂಡರಾಮ ಜಗದಪಿರಾಮ ಆನಂದರಾಮ ರಾಮಚಂದ್ರನ ಪ್ರಾರ್ಥನೆ ಮಾಡ್ತಾ ಊರು ಕಾಯುವ ಹನುಮ ರಾಜ್ಯವನ್ನು ದೇಶವನ್ನು ಪ್ರತಿಯೊಬ್ಬರ ಮನೆಯನ್ನು ಒಳಗಿರ್ತಕ್ಕಂಥ ದುಷ್ಟಶಕ್ತಿಯನ್ನು ದೂರ ಮಾಡುವ ಶಕ್ತಿ ಹನುಮನಿಗಲ್ದಿರ ಮತ್ತಾರಿಗೂ ಇಲ್ಲ. ಅದಕ್ಕಾಗಿ ಹಿಂದೆ ಹಿರಿಯರು ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ಅಥವಾ ಯಾವುದೇ ಒಂದು ಊರಿನ ಒಂದು ಭಾಗಕ್ಕೆ ಹೋದರೆ ಊರಿನ ಹೊರಗಡೆ ಒಂದು ಹನುಮನ ಪ್ರತಿಷ್ಠಾಪನೆ ಮಾಡ್ತಿದ್ರು. ಕಾರಣ ಆ ಊರಿನ ಸಂರಕ್ಷಣೆ ಮಾಡಲಿ ಅಂತ. ಅಂತಹದ್ರಲ್ಲಿ ಇವತ್ತಿನ ದಿವಸ ಗುಡ್ಡದ ಅಭಯ ಆಂಜನೇಯ ಸೇವಾ ಸಮಿತಿ ವತಿಯಿಂದ ಇಂದಿರಾನಗರ ಮರಸೂರು ತುಂಬಾ ಚೆನ್ನಾಗಿದೆ. ಇದು ಈ ಊರ ಹೆಸರಿಳದೆ ಒಂದು ಖುಷಿ. ಇಂದಿರಾನಗರ ಅಂದ್ರೆ ಸುತ್ತಮುತ್ತ ಎಲ್ಲಿ ಕಾಂಪ್ಲೆಕ್ಸ್ಗಳು ಕಾಣ್ತಿಲ್ವಲ್ಲ ಅಂತ ಹುಡುಕಾಡ್ತೇವೆ ನಾವು. ಆದರೆ ಆ ಇಂದಿರಾನಗರ ಬಹಳಷ್ಟು ಜನಸಂದಣಿ. ಆದರೆ ಇಲ್ಲಿರ್ತಕ್ಕಂಥ ಇಂದಿರಾನಗರದಲ್ಲಿ ಒಂದಷ್ಟು ನೆಮ್ಮದಿ ಸುಖ ಸಂತೋಷ. ನಾನು ಮಾರ್ಗ ಮಧ್ಯದಲ್ಲಿ ಬರಬೇಕಾದ್ರೆ ನೋಡಿದೆ ಎಷ್ಟು ಸ್ವಚ್ಛಂದವಾದಂತಹ ರೋಡುಗಳು, ಜೊತೆಗೆ ಪ್ರತಿಯೊಬ್ಬರು ಸಹಿತ ತಮ್ಮದೇ ಆದಂತಹ ಕಾರ್ಯವೈಖರಿಗಳಲ್ಲಿ ನೆಮ್ಮದಿ ಸುಖ ಸಂತೋಷವನ್ನ ಕಾಣ್ತಾ ಇದ್ದೀರಿ. ಹಳ್ಳಿಯ ಸೊಗಡು, ಇಲ್ಲಿಯ ವಾತಾವರಣ, ಇಲ್ಲಿನ ಗಾಳಿ, ಇಲ್ಲಿನ ಪರಿಸರ, ಇಲ್ಲಿರ್ತಕ್ಕಂಥ ಶುದ್ಧ ಜಲ, ಇದೆಲ್ಲವೂ ಸಹಿತ ಬಹಳ ಆನಂದವೇ ಆನಂದ. ಸರಿಯಾಗಿ ಅರ್ತಿರ್ತಕ್ಕಂಥವರು ತಮ್ಮ ತಮ್ಮ ಊರುಗಳನ್ನು ಬಿಟ್ಟು ಹೊರಗಡೆ ಹೋಗೋದಿಲ್ಲ. ಏನೇ ಆದರೂ ನಮ್ಮೂರು ನಮಗೆ ಲಕ್ಷಣ ಅಂತ ಹೇಳ್ತಾರೆ. ಅಂತಹ ಊರಿನಲ್ಲಿ ಇವತ್ತಿನ ದಿವಸ ಆದಿತ್ಯಾದಿ ನವಗ್ರಹ ನಾಗದೇವತೆಗಳ ಗುಡ್ಡದ ಅಭಯ ಆಂಜನೇಯ ಸ್ವಾಮಿಯ ನೂತನ ಶಿಲಾ ವಿಗ್ರಹ ಹಾಗೂ ಅಶ್ವತ್ಥಕಟ್ಟೆ ಜೀರ್ಣೋದ್ಧಾರ ಅಷ್ಟಬಂಧನ ಪ್ರತಿಷ್ಠಾಪನಾ ಕುಂಭಾಭಿಷೇಕ ಮಹೋತ್ಸವ ಬಹಳ ಅದ್ಧೂರಿತವಾಗಿ ನಡೆದಿದೆ. ವಿಶೇಷವಾಗಿ ನಡೆದಿರತಕ್ಕಂತಹ ಇಂದಿರಾನಗರ ಮರಸೂರು ಕಸಬಾ ಹೋಬಳಿ ಆನೇಕಲ್ ತಾಲೂಕು ಬೆಂಗಳೂರು ನಗರ ಜಿಲ್ಲೆ ಇವತ್ತು ನಡೆದಿರತಕ್ಕಂತಹ ಈ ಒಂದು ವಿಶೇಷವಾದ ಕಾರ್ಯಕ್ರಮ ನೂತನ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಸಾಕಷ್ಟು ಜನ ಯತಿವರಣ್ಯರು ಸಹಿತ ಆಗಮಿಸಿದ್ದಾರೆ. ಹಾಗೆ ನಿಮ್ಮೆಲ್ಲರಿಗೂ ಸಹಿತ ಒಂದು ಸಂತೋಷ ಸಂಭ್ರಮ ಬೇಕು. ಆ ಸಂತೋಷ ಸಂಭ್ರಮಕ್ಕಾಗಿ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಸಹಿತ ಇವತ್ತು ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಒಳ್ಳೆಯದಾಗಲಿ. ಹಾಗೆ ಈ ಧರ್ಮ ರಥಯಾತ್ರೆಯನ್ನು ಎಳೆಯುವಂತಹ ಕಾಲ. ಧರ್ಮೋ ರಕ್ಷಿತಿ ರಕ್ಷಿತಃ. ನಮ್ಮ ಭಾರತೀಯ ಸಂಸ್ಕೃತಿ ಹಿಂದೂ ಸನಾತನ ಧರ್ಮದಲ್ಲಿ ನಾವಿವತ್ತು ಏನೊಂದು ಅನುಷ್ಠಾನಗಳನ್ನು, ಏನೊಂದು ಪೂಜಾ ಪದ್ಧತಿಗಳನ್ನು ಹಿರಿಯರು ನಮಗೆ ಹಾಕ್ಕೊಟ್ಟಿರ್ತಕ್ಕಂಥ ಈ ಭದ್ರ ಬುನಾದಿಯನ್ನು, ವಿಶೇಷವಾಗಿರ್ತಕ್ಕಂತಹ ಅನುಷ್ಠಾನಗಳನ್ನು ನಾವು ಮಾಡಲಿಕ್ಕೆ ಮುಂದಾಗ್ತಿದ್ದೀವಿ. ಮುಂದಿನ ಪೀಳಿಗೆಗೆ ಸ್ವಚ್ಛಂದ ಬದುಕು ಕಟ್ಟಿಕೊಳ್ಳಿಕ್ಕೆ ನಾವು ನೀವೆಲ್ಲರೂ ಶ್ರಮಿಸಬೇಕಾಗಿರ್ತಕ್ಕಂಥದ್ದು ಒಂದು ಆಧ್ಯಾತ್ಮಿಕದಲ್ಲಿ ವಿಶೇಷವಾದ ಶಕ್ತಿ ಇದೆ ಅಂತ ನಾವು ನೀವೆಲ್ಲರೂ ಸಹಿತ ಅರ್ತಿರ್ತಕ್ಕಂತಹದ್ದು. ಹಾಗೆ ಈ ಧರ್ಮ ರಥಯಾತ್ರೆಗೆ ಮರಸೂರಿನಲ್ಲಿ ಇವತ್ತಿನ ದಿವಸ ಇಲ್ಲಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿ ಸಹಿತ ಸಾಕಷ್ಟು ಜನ ಸಹಕರಿಸಿ, ಯಾಕೆ ಪೊಲೀಸ್ ಸಿಬ್ಬಂದಿನ ನಾವು ಎಲ್ಲೋದ್ರೂ ಸಹಿತ ಪೊಲೀಸವ್ರನ್ನ ನಾವು ಜ್ಞಾಪಿಸ್ತೀವಿ ಅಂದರೆ, ಹಗಲು ರಾತ್ರಿ ಅಂದರೆ ಇಲ್ಲಿಗೆ ಡ್ಯೂಟಿ ಬಂದಿರತಕ್ಕಂಥವ್ರು ಅವರು ಬಹುಶಃ ನಮ್ಮ ಥರ 3 ದಿವಸ 4 ದಿವಸ ಆಗಿರುತ್ತೆ ಮನೆ ಮಠ ಬಿಟ್ಟು, ಆದರೂ ಬಂದು ಡ್ಯೂಟಿ ಮಾಡಲೇಬೇಕು, ವಿಧಿ ಇಲ್ಲ.
ಆದರೆ ಒಂದು ವಿಚಾರ, ಬೆಲೆ ಬಾಳತಕ್ಕಂಥ ವಸ್ತುಗಳ ಬಗ್ಗೆ ಜೋಪಾನ ಇರಲಿ. ಹೆಣ್ಣು ಮಕ್ಕಳು ನನ್ನ ಕಾರ್ಯಕ್ರಮಕ್ಕೆ ಬಂದಾಗ ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳ್ತೇನೆ, ಮೈ ತುಂಬ ಸೆರಗೋದ್ಕೋಬೇಕು, ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನು ತರಬಾರದು, ನಿಮ್ಮ ಜವಾಬ್ದಾರಿ ಸಾಧ್ಯವಾದಷ್ಟು ಎಚ್ಚರಿಕೆಯಿಂದಿರಬೇಕು. ಯಾಕೆಂದರೆ ನಿಮಗೆ ಅರಿವಿಲ್ದಿರ ನಿಮ್ಮ ಈ ಆಧ್ಯಾತ್ಮಿಕದ ಚಿಂತನೆಯಲ್ಲಿ ನಿಮ್ಮನ್ನು ನೀವು ಆಧ್ಯಾತ್ಮಿಕ ಚಿಂತನೆಯಲ್ಲಿ ತೊಡಗಿಸ್ಕೊಂಡಿದ್ದಾಗ ನಿಮಗೆ ಅರಿವಿಲ್ದಿರ ನಿಮ್ಮ ಮೈಮೇಲಿರ್ತಕ್ಕಂಥ ಒಡವೆಗಳನ್ನು ಕದಿತಕ್ಕಂಥ ಕಳ್ಳರು ಸಹಿತ ಈ ಕಾರ್ಯಕ್ರಮದ ಮಧ್ಯದಲ್ಲೇ ಇರ್ತಾರೆ. ಒಳ್ಳೆಯವರಿದ್ಮೇಲೆ ರಾಕ್ಷಸರಿರಲೇಬೇಕಲ್ವ? ಒಳ್ಳೇದಿದ್ಮೇಲೆ ಕೆಟ್ಟದ್ದಾದ್ರೆ ಕೆಟ್ಟದಕ್ಕೆ ಒಳ್ಳೇದಕ್ಕೆ ಬೆಲೆ ಅಂತೆ. ಹಾಗೆ ಅಂತಹ ರಾಕ್ಷಸ ಕೆಟ್ಟವರು ಬಂದಾಗ ನಾವು ಎಚ್ಚರಿಕೆಯಿಂದಿರಬೇಕು, ಜೋಪಾನವಾಗಿರಬೇಕು. ಕಷ್ಟಪಟ್ಟು ಮೂರ್ಖ ಸಾರ್ಕಸ್ ಕೂಡ ಹಾಕಿ ತಗೊಂಬಂದಿರತಕ್ಕಂಥ ಬೆಲೆ ಬಾಳೋ ವಸ್ತುಗಳನ್ನು ಕಳ್ಕೊಂಡು ಮನೆ ಬಾಗಿಲು ಹೋಗಬಾರ್ದು. ಎಚ್ಚರಿಕೆಯಿಂದಿರಿ, ಒಳ್ಳೆಯದಾಗಲಿ. ಹಾಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ರಾಮಚಂದ್ರ ರೆಡ್ಡಿ ಅವರ ತಮ್ಮ ಶಿವಾರೆಡ್ಡಿಯವರು, ರಾಮಚಂದ್ರ ರೆಡ್ಡಿಯವರು ಹಾಗೂ ಅವರ ಪರಿವಾರ ಎಲ್ಲರೂ ಸಹಿತ ಅವರ ತಂದೆ ತಾಯಿ ಆಶೀರ್ವಾದದೊಂದಿಗೆ ಹಿರಿಯರು ಏನು ಮಾಡಿಟ್ಟಿದ್ರು ಅದನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಬೇಕು ಎಂಬಂಥ ನಿಟ್ಟಿನಲ್ಲಿ ಇವತ್ತು ಹನುಮನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮನೋಜವಂ ಆರ್ಧದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹನುಮನ ಪ್ರಾರ್ಥನೆಯನ್ನ ಶ್ರದ್ಧಾಭಕ್ತಿಯಾಗಿ ಮಾಡ್ತಾ, ಮೊದಲು ರಾಮಭಕ್ತ ಹನುಮನ್ನ ನಾವು ಹೇಗೆ ಇಲ್ಲಿ ಪೂಜೆಗೆ ಕಾತುರದಿಂದ ಕಾಯ್ತಿದ್ದೀವೋ ಹಾಗೆ ಹನುಮನ ಇಲ್ಲಿಗೆ ಬರಮಾಡಿಕೊಳ್ಳೋಣ. ಹನುಮ ಇಲ್ಲಿಗೆ ಬರಬೇಕಾದ್ರೆ ನಾವೇನು ಮಾಡಬೇಕು? ಹನುಮನ ಒಡೆಯನಾಗಿರ್ತಕ್ಕಂತಹ ರಾಮನ ಇಲ್ಲಿ ಕರಿಬೇಕು. ಆ ರಾಮ ಇಲ್ಲಿಗೆ ಬಂದರೆ ಹನುಮ ಓಡೋಡಿ ಬರ್ತಾನಂತೆ. ಹನುಮ ಯಾವ ಮರದ ಮೇಲೆ, ಯಾವ ರೆಂಬೆ ಕೊಂಬೆಗಳ ಮೇಲೆ, ಯಾವ ಬೆಟ್ಟದ ತುದಿಯಲ್ಲಿ ಅಥವಾ ಯಾರ ಹೃದಯದಲ್ಲಿ ವಿರಾಜಮಾನಾಗಿ ಕೂತಿದ್ದಾನೋ ಆ ಕೂತಿರ್ತಕ್ಕಂಥ ಹನುಮ ಇಲ್ಲಿಗೆ ಬರಬೇಕಾದ್ರೆ ಅವನ ಒಡೆಯನಾದಂತಹ ರಾಮನ ಕರಿಬೇಕು. ಅದಕ್ಕಾಗಿ ತಾವೆಲ್ಲೇನು ಮಾಡಬೇಕು? ಮೊಬೈಲುಗಳನ್ನೆಲ್ಲ ಜೋಪಾನವಾಗಿ ತಲೆಗಿಡಿ, ನಿಮ್ಮ ತಟ್ಟೆಗಳನ್ನೆಲ್ಲ ತಲೆಗಿಟ್ಟು ನೀವು ಎರಡೂ ಕೈಗಳನ್ನು ಮೇಲೆತ್ತಿ. ಚಪ್ಪಾಳೆ ಬಾರಿಸ್ತಾ ರಾಮನಾಮವನ್ನು ಮಾಡೋಣ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, 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 ಶ್ರೀರಾಮ ಜಯ ರಾಮ ಜಯ ಜಯ ರಾಮ. बोलो रामचंद्र महाराज की, बोलो ರಾಮ ಭಕ್ತ ಹನುಮಾನ್ ಕಿ. ಒಳ್ಳೆಯದಾಗಲಿ. ಸಾಕಷ್ಟು ಹೊತ್ತಿನಿಂದ ಕಾರ್ಯಸಿದ್ಧಿಗಾಗಿ, ಇಷ್ಟಾರ್ಥ ಸಿದ್ಧಿಗಾಗಿ ಒಂದು ತಂತ್ರಸಾರವನ್ನು ಮಾಡಬೇಕು, ಮಾಡಿದ್ರೆ ಅದರಲ್ಲಿ ಯಶಸ್ಸಿದೆ ಅಂತ ನಾವು ನೀವೆಲ್ಲರೂ ಸಹಿತ ನಂಬಿದ್ದೀವಿ. ಹಾಗೆ ರಾಮ ಭಕ್ತ ಹನುಮನ ವಿಶೇಷವಾಗಿರ್ತಕ್ಕಂಥ ಒಂದು ರಾಮಟಂಕಿಯ ವಿಶೇಷವಾಗಿರ್ತಕ್ಕಂಥ ನಾಣ್ಯವನ್ನು ನೀವು ಕೂತಂಥ ಸ್ಥಳದಲ್ಲಿ ಅಲ್ಲೇ ಕಳಿಸಿ, ಅಲ್ಲೇ ಕೊಡಲಿಕ್ಕೆ ವ್ಯವಸ್ಥೆ ಮಾಡೋಣ. ಯಾರೂ ನೂಕು ನುಗ್ಲು ಮಾಡ್ಕೋಬೇಡಿ. ಸಣ್ಣ ಪುಟ್ಟ ಸಣ್ಣ ಪೆಟ್ಟುಗಳು ಮಾಡಿಕೊಂಡ್ರು ಸಹಿತ ಅದು ಆನಂದ್ ಗುರುಜಿಯವರಿಗೆ ನೋವಿರುತ್ತೆ. ಅದಕ್ಕೋಸ್ಕರ ನನ್ನ ಕಾರ್ಯಕ್ರಮದಲ್ಲಿ ಮೊದಲೇ ಹೇಳ್ತೀನಿ, ನೂಕು ನುಗ್ಲು ಮಾಡ್ಕೋಬಾರ್ದು, ನೀವು ಯಾವುದೇ ಪೆಟ್ಟು ತಿನ್ನಬಾರ್ದು. ಹ್ಯಾಪಿಯಾಗಿರಿ, ಸಂತೋಷವಾಗಿರಿ, ನಗನಗ್ತಾ ಇರಿ. ಹಾಗೆ ನೀವು ಪೂಜಾನುಷ್ಠಾನ ಪ್ರಾರಂಭ ಮಾಡುವ ಸಮಯ ಬಂದಾಯಿತು. ದೀಪವನ್ನು ಹಚ್ಚಿ. ಕೂತಿರ್ತಕ್ಕಂಥ ಸ್ಥಳದಲ್ಲಿ ಅಲ್ಲೇ ಇದ್ದರೆ ಇವತ್ತಿನ ಈ ತಂತ್ರಸಾರಕ್ಕಾಗಿರ್ತಕ್ಕಂಥ ವಿಳೆದೆಲೆ, ಬೆಣ್ಣೆ ಮತ್ತು ಕೇಸರಿ, ಅದರಲ್ಲೂ ಹನುಮನಿಗೆ ಬಹಳ ಇಷ್ಟವಾಗಿರ್ತಕ್ಕಂತಹದ್ದು. ಅದಕ್ಕೆ ಎಲ್ಲನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿ, ನಿಮ್ಮ ಆಂಜನೇಯ ದೇವಸ್ಥಾನದಲ್ಲೂ ನೋಡಿ, ಸ್ವಾಮಿಗೆ ವಿಳೆದೆಲೆ ಅಲಂಕಾರ ಅಥವಾ ಎಲೆಯ ಹಾರ ಇದನ್ನು ಹಾಕ್ತಾರೆ. ಶೀಘ್ರವಾಗಿ ಕಾರ್ಯಸಿದ್ಧಿಗೋಸ್ಕರ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಎಲೆಯ ತಂತ್ರಸಾರವನ್ನು ಇವತ್ತು ಮರಸೂರು ಇಂದಿರಾನಗರದಲ್ಲಿ ಇವತ್ತು ನಾವು ತಿಳಿಸ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೂ 2 ವಿಳೆದೆಲೆ, ಒಬ್ಬೊಬ್ಬರಿಗೆ 2 ವಿಳೆದೆಲೆ, ಒಂದರಲ್ಲಿ ಬೆಣ್ಣೆ ಇರುತ್ತೆ, ಇನ್ನೊಂದನ್ನ ಹಾಗೆ ಜೋಪಾನವಾಗಿ ನೀವು ಇಟ್ಕೊಳ್ಬೇಕಾಗತ್ತೆ. ಬೆಣ್ಣೆ ಕಳಿಸಿರ್ತಕ್ಕಂಥದ್ದನ್ನ, ಬೆಣ್ಣೆ ಮತ್ತು ಕೇಸರಿ ಇರ್ತಕ್ಕಂಥ ಒಂದು ವಿಳೆದೆಲೆ, ಇನ್ನೊಂದು ಖಾಲಿ ಇರ್ತಕ್ಕಂಥ ವಿಳೆದೆಲೆಯಲ್ಲಿ ನೀವು ಏನು ಮಾಡಬೇಕು, ಹೇಗೆ ಮಾಡಬೇಕು ಎಂಬತಕ್ಕಂಥ ತಿಳಿಸ್ತೀನಿ. ಒಮ್ಮೆ ದೀಪವನ್ನೆಲ್ಲರೂ ಮೇಲೆತ್ತಿ, ದೀಪದ ಆರತಿ ಮಾಡಿ, ದೀಪವನ್ನು ತಟ್ಟೆ ಮೇಲೆತ್ತಿ, ಅಲ್ಲಿ ಸ್ವಾಮಿಗೆ ಆರತಿ ನೋಡಿಸಿ. ಹಾಗೇನೆ ಹನುಮ ಮನೋಜವಂ ಆರ್ಧದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹನುಮ, ಹಾಗೆ ಇವತ್ತು ನಿಮ್ಮೂರಿನ ಗ್ರಾಮ ದೇವತೆ ಸಾನ್ನಿಧ್ಯಕ್ಕೆ ಅಲ್ಲಿ ಮಂಗಳಾರತಿಗೆ ಹೋದಾಗ ತಾಯಿಯ ಸಾನ್ನಿಧ್ಯದಲ್ಲಿ
ಅಲ್ಲಿ ಬಹಳಷ್ಟು ಶಕ್ತಿ ಇದೆ ಅಂತಕ್ಕಂಥದ್ದನ್ನು ನಾವು ಮನಗಂಡ್ವಿ. ಆ ಶಕ್ತಿ ದೇವತೆಗೆ ನಿಮ್ಮೂರಿನ ಗ್ರಾಮಸ್ಥರು, ಸಾಧ್ಯವಾದರೆ ನಿಮ್ಮ ಸುತ್ತಮುತ್ತ ಊರಿನ ಗ್ರಾಮಸ್ಥರು ಎಲ್ಲರೂ ಒಂದು ಶುಕ್ರವಾರ ಅಥವಾ ಒಂದು ಮಂಗಳವಾರ ಅಥವಾ ಒಂದು ಹುಣ್ಣಿಮೆಯ ದಿನ ದೇವಿಗೆ ಒಂದು ದೀಪದ ಆರತಿ ಮಾಡೋದ್ರಿಂದ ಈ ಊರು, ಈ ಗ್ರಾಮ, ಈ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಗ್ರಾಮಗಳು ಸಹಿತ ಶಾಂತಿ ನೆಮ್ಮದಿ ನೆಲೆಸುತ್ತೆ. ಹಿಂದೆ ಊರಲ್ಲಿ ವರ್ಷಕ್ಕೊಂದು ಸತಿ ಜಾತ್ರೆ ಡಂಗೂರ ಬಾರಿಸಿ ಹೇಳೋರು ಪ್ರತಿಯೊಬ್ಬರು, ಊರಲ್ಲಿ ಇವತ್ತು ಸಹ ಬಂದು ದೇವಿಗೆ ಆರತಿ ಮಾಡಿ ಅಂತ. ಕಾರಣ ಇಷ್ಟೇ, ನೀವು ಆರತಿ ಮಾಡೋದ್ರಿಂದ ನಿಮ್ಮೊಬ್ಬರ ಶ್ರೇಯಸ್ಸಲ್ಲ, ಇಡೀ ರಾಜ್ಯ ದೇಶ ಸಂಪತ್ತು ಶ್ರೇಯಸ್ಸಿರಬೇಕು, ಎಲ್ಲರಿಗೂ ಸಹಿತ ಅನುಕೂಲ ಆಗಬೇಕು. ಜೈ ಜವಾನ್ ಜೈ ಕಿಸಾನ್. ಪ್ರತಿಯೊಬ್ಬ ರೈತ, ಪ್ರತಿಯೊಬ್ಬ ಯೋಧ ಚೆನ್ನಾಗಿರಬೇಕು. ರೈತರಿಗಾಗಿ, ಯೋಧರಿಗಾಗಿ ನಿತ್ಯವೂ ನಿತ್ಯೋತ್ಸವವಾಗಿ ನಿತ್ಯ ಸಂಕಲ್ಪಗಳು ನಮ್ಮಲ್ಲಿ ನಡೀತಾನೆ ಇರುತ್ತೆ. ಹಾಗೆ ಇವತ್ತು ಸಹಿತ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಹನುಮನ ಸಾನ್ನಿಧ್ಯದಲ್ಲಿ ಯೋಧನಿಗಾಗಿ, ರೈತನಿಗಾಗಿ ಒಂದು ಸಂಕಲ್ಪವನ್ನು ಮಾಡಿ ಈಗ ನಾವು ಇಲ್ಲಿಂದ ಕಳಿಸುವಂತಹ ವಿಳೆದೆಲೆ, ಕೇಸರಿ 2 ಮತ್ತು 1 ನಾಣ್ಯ, ಇದನ್ನು ಜೋಪಾನವಾಗಿ ತಗೊಳ್ಳಿ. ನೀವೆಷ್ಟು ಬೇಗ ತಗೊಳ್ತೀರೋ ಅಷ್ಟು ಬೇಗ ಪೂಜೆ ಶುರು ಮಾಡಿಬಿಡೋಣ. ಹಾಗೆ ನಿಮ್ಮೆಲ್ಲರ ಗಮನ ಒಮ್ಮೆ ಈ ಕಡೆ ತೋರಿಸಿ. ನಮ್ಮ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠದ ವತಿಯಿಂದ ಅಮೃತ ಬಿಂದು, ಶಕುಂತಲ, ಅಮೃತ ರತ್ನ, ಹೀಗೆ ಒಂದೊಂದೇ ಪ್ರಾಡಕ್ಟ್ಗಳನ್ನು ಪ್ರತಿಯೊಬ್ಬರಿಗೂ ಅನುಕೂಲವಾಗಿ ಆರೋಗ್ಯವನ್ನು ಚೆನ್ನಾಗಿಟ್ಟುಕೊಳ್ಳಿಕ್ಕೋಸ್ಕರ ಈ ಸುಂದರವಾದಂಥ ಪ್ರಕೃತಿಯಲ್ಲಿರ್ತಕ್ಕಂತಹ ವನಸರಿಗಳು, ವಿಶೇಷವಾಗಿರ್ತಕ್ಕಂತಹ ಅಂಶಗಳಿಂದ ಆರೋಗ್ಯಕ್ಕಾಗಿ ಅಮೃತ ಬಿಂದು, ಅದು ನಿಮ್ಮೆಲ್ಲರಿಗೂ ಗೊತ್ತೇ ಇತ್ತು. ಅಮೃತ ಬಿಂದು ಗ್ಯಾಸ್ಟ್ರಿಕ್ಕು, ಅಸಿಡಿಟಿ ಮತ್ತು ಯಾವುದೇ ಥರ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಬಂದರೆ ಅದು ರಾಮಬಾಣದಂತೆ ಕೆಲಸ ಮಾಡುವಂಥದ್ದು. ಹಾಗೆ ನಮ್ಮ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠದಿಂದ ಹಾಗೂ ANJ ಹೆಲ್ತ್ ಕೇರಿಂದ ಮತ್ತೊಂದು ಹೆಜ್ಜೆ ಮುಂದೆ ಆಗಿ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರು ಸಹಿತ ಸಕ್ಕರೆ ಕಾಯಿಲೆಯಿಂದ ನರಳುವಂತಹದ್ದು, ಶುಗರ್ಗೆ ಒದ್ದಾಡುವಂತಹದ್ದು, ಶುಗರ್ಗೆ ಇನ್ಸುಲಿನ್ ಆಗಲಿ ಟ್ಯಾಬ್ಲೆಟ್ಸ್ಗಾಗಲಿ ಸಾಕಷ್ಟು ಮೊರೆ ಹೋಗ್ತಾ ಇರ್ತೀರಿ. ಆದರೆ ಸಕ್ಕರೆ ಕಾಯಿಲೆ ಎಂಬತಕ್ಕಂತಹದ್ದು ಅದು ಕೆಟ್ಟದ್ದಲ್ಲ. ಸಕ್ಕರೆ ಕಾಯಿಲೆ ಪ್ರತಿಯೊಬ್ಬ ಮನುಷ್ಯನಿಗೂ ಶುಗರ್ ಅನ್ನೋದು ಇದ್ದೇ ಇರುತ್ತೆ, ಆದರೆ ಅದು ಜಾಸ್ತಿ ಆದಾಗ ಮಾತ್ರ ತೊಂದರೆ ಆಗುತ್ತೆ. ಹಾಗೆ ಸಕ್ಕರೆ ಕಾಯಿಲೆನ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಅದು ಲಿವರ್ಗಾಗಲಿ, ಕಿಡ್ನಿಗಾಗಲಿ, ಹಾರ್ಟ್ಗಾಗಲಿ, ಬ್ರೈನ್ಗಾಗಲಿ, ಕಣ್ಣುಗಳಿಗಾಗಲಿ ಇದು ತೊಂದರೆ ಕೊಡೋದು ಸಹಿತ ಸತ್ಯವೇ. ಸಕ್ಕರೆ ಕಾಯಿಲೆ ಪ್ರತಿಯೊಬ್ಬರ ಹೃದಯದಲ್ಲೂ ಇರುತ್ತೆ, ಪ್ರತಿಯೊಬ್ಬರಿಗೂ ಸಕ್ಕರೆ ಇರತಕ್ಕಂಥದ್ದೇ. ಶುಗರ್ ಅನ್ನೋದು ಇಲ್ದಿರ ಇದ್ದರೆ ಮನುಷ್ಯ ನಿತ್ರಾಣವಾಗಿಬಿಡ್ತಾನೆ. ಸಕ್ಕರೆ ಅಂಶ ಇರಬೇಕು, ಶುಗರ್ ಇರಬೇಕು, ಆದರೆ ಅಧಿಕವಾಗಿ ಆಗಬಾರ್ದು, ಜಾಸ್ತಿ ಆಗಬಾರ್ದು. ಅದಕ್ಕಾಗಿ ಇತ್ತೀಚಿನ ದಿನಗಳಲ್ಲಿ ಇದರ ಬಗ್ಗೆ ಒಂದು ಆಲೋಚನೆ ಮಾಡಿ ನಮ್ಮ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠದ ವತಿಯಿಂದ ಈ ಒಂದು ವಿಶೇಷವಾಗಿರ್ತಕ್ಕಂಥ ಮಧುಮೇಹ ನಿವಾರಣೆ ಎಂಬತಕ್ಕಂತಹ ಸಕ್ಕರೆ ಕಾಯಿಲೆಗೆ ಸಂಬಂಧಪಟ್ಟಂತೆ ಮಧುಮೇಹ ನಿವಾರಣೆ ಎಂಬತಕ್ಕಂಥ ಈ ಒಂದು ತಂತ್ರ ಅಂದರೆ ಔಷಧಿಯನ್ನು ನಮ್ಮ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠದ ವತಿಯಿಂದ ಹೊರತಂದಿದ್ದೀವಿ. ಇವತ್ತಿನ ದಿವಸ ನಿಮ್ಮೂರಿಗೂ ಸಹಿತ ಈ ಒಂದು ಸ್ಟಾಲ್ ಬಂದಿದೆ. ತಾವೆಲ್ಲರೂ ಸಹಿತ ಸಕ್ಕರೆ ಕಾಯಿಲೆ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂತಹ ವೃದ್ಧರವರೆಗೂ ಟ್ಯಾಬ್ಲೆಟ್ಸು, ಇನ್ಸುಲಿನ್ ತೆಗೆದುಕೊಳ್ಳೋರಿಗೂ ಸಹಿತ 1 ತಿಂಗಳು ಮೊದಲು ಇದನ್ನು ಉಪಯೋಗಿಸಿ, ಅನಂತರ ನಿಮ್ಮ ಇಂಜೆಕ್ಷನ್ ಆಗಲಿ ಟ್ಯಾಬ್ಲೆಟ್ ಆಗಲಿ ಅದನ್ನು ದೂರ ಇಡಬಹುದು. ಹಾಗೆ ಆರೋಗ್ಯಕರವಾದಂಥ ಬದುಕನ್ನು ಕಾಣಬೇಕಾದ್ರೆ ಇಂಥ ಹರ್ಬಲ್ಲು, ಆಯುರ್ವೇದಿಕ್ಗೆ ನಾವೆಲ್ಲರೂ ಮೊರೆ ಹೋಗಬೇಕು. ಮರಳಿ ಗೂಡಿಗೆ ಎಂಬಂತೆ ಪುನಃ ನಮ್ಮ ಹಿಂದಿನ ಸಂಪ್ರದಾಯ, ಹಿಂದಿನ ಪದ್ಧತಿನ ನಾವು ಬೆಳೆಸ್ಕೋಬೇಕಾಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಹನುಮನ ಕೀರ್ತನೆ ಶುರುವಾಗಲಿ. ಎಲ್ಲಿ ಹನುಮನೋ ಅಲ್ಲಿ ರಾಮನು, ಎಲ್ಲಿ ಹನುಮನೋ ಅಲ್ಲಿ ರಾಮನು, ಎಲ್ಲಿ ರಾಮನೋ ಅಲ್ಲಿ ಹನುಮನೋ, ಎಲ್ಲಿ ಹನುಮನೋ ಅಲ್ಲಿ ರಾಮನು. ರಾಮನ ಉಸಿರೇ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತ ಭಕ್ತಾನಾಂ ಏಕದಂತಮಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ 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 ರಾಮತಃ ಶ್ರೀಮದ್ಮಹಾರಾಮಚಂದ್ರ ಸ್ವಾಮಿನೇ ನಮಃ. ರಘುವೀರ ಸಮರ್ಥ ಶ್ರೀರಾಮಚಂದ್ರ ಸ್ವಾಮಿನೇ ನಮಃ. बोलो राम भक्त हनुमान की जय. बोलो ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿ ಮಹಾರಾಜ್ ಕಿ ಜೈ. ಹನುಮನ ಪ್ರಾರ್ಥನೆ ಮಾಡ್ತಾ ಇಲ್ಲಿ ನೀವು ಏನೇ ಅನುಷ್ಠಾನ ಮಾಡಿದ್ರು ಇದೇ ಅನುಷ್ಠಾನವನ್ನು ಮತ್ತೊಮ್ಮೆ ಇವತ್ತು ನಿಮ್ಮ ಮನೆಗಳಲ್ಲಿ ಮತ್ತೊಮ್ಮೆ ಮಾಡಿ. ಇವತ್ತು ನೀವು ಮಾಡ್ತಕ್ಕಂಥದ್ದನ್ನು ಇವತ್ತಿನಿಂದ 9 ದಿನಗಳ ಕಾಲ, ಇವತ್ತಿನಿಂದ 9 ಅಥವಾ 11 ದಿನಗಳ ಕಾಲ ನಿರಂತರವಾದಂಥ ರೀತಿ ಬೆಳಗ್ಗೆ ಅಥವಾ ಸಂಜೆ ಯಾವುದಾದ್ರು ಒಂದು ಸಮಯ ಶ್ರದ್ಧಾಭಕ್ತಿಯಾಗಿ ನೀವು 11 ದಿವಸ ಈ ಅನುಷ್ಠಾನವನ್ನು ಮಾಡಿದ್ರೆ ನಿಮ್ಮ ಮನೋಕಾಮನೆಗಳು ಖಂಡಿತ ಸಿದ್ಧಿಯಾಗುತ್ತೆ. ಆದರೆ ನೀವು ಅನುಷ್ಠಾನ ಮಾಡಬೇಕಾದ್ರೆ ಏನಕ್ಕಾಗಿ ಮಾಡ್ತಿದ್ದೀರಿ ಎಂಬತಕ್ಕಂಥದ್ದನ್ನು ಮೊದಲು ನೀವು ನಿಗದಿಪಡಿಸಬೇಕು. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸಮಸ್ಯೆ ಆದರೂ ಏನು? ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆನಾ,
ಅಥವಾ ಆರ್ಥಿಕ ಪರಿಸ್ಥಿತಿನ ಅಥವಾ ಅನಾರೋಗ್ಯ ಸನ್ನಿವೇಶವ ಅಥವಾ ಮನೆಯಲ್ಲಿ ಏನೋ ಒಂದು ತರಹ ಕೆಟ್ಟ ಸನ್ನಿವೇಶಗಳು ಬಾಧಿಸ್ತಾ ಇದೆಯಾ ಅಥವಾ ಮನೇಲಿ ನೆಮ್ಮದಿ ಕಾಣದಿರ ಆಗಿದೆಯಾ, ಯಾವ ಸಮಸ್ಯೆ ನಿಮಗಿದೆ ಆ ಸಮಸ್ಯೆಯನ್ನು ಫಸ್ಟ್ ಮನಸ್ಸಲ್ಲಿ ನೀವು ಗಟ್ಟಿ ಮಾಡ್ಕೋಬೇಕು. ಮನಸ್ಸಲ್ಲಿ ಇಂಥ ಸಮಸ್ಯೆ ಇದೆ, ಇದಕ್ಕೆ ಪರಿಹಾರ ಅಂತ ತಿಳ್ಕೊಂಡು ನೀವು ಮಾಡಿದ್ದೇ ಆದರೆ ಶೀಘ್ರವಾಗಿ ಪರಿಹಾರ ಆಗುತ್ತೆ. ಆದರೆ ಇದು ಮಾಡುವಂತಹ, ಮಾಡಿಸ್ಕೊಳ್ಳುವಂತಹ ಅಥವಾ ನೀವು ಮಾಡಿ ಮತ್ತೊಬ್ಬರಿಗೆ ಕೊಡುವಂತಹ ಈ ತಂತ್ರಸಾರ, ಈಗ ನಾನು ಹೇಳೋದನ್ನು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿ ಅಥವಾ ಪೆನ್ನು ಪೇಪರ್ ಇದ್ದರೆ ಬರ್ಕೊಳ್ಳಿ ಅಥವಾ ನಾವು ಹೇಳೋದನ್ನು ಸಂಪೂರ್ಣವಾಗಿ ಕರೆಕ್ಟಾಗಿ ಆಲೋಚನೆ ಮಾಡಿ ತಿಳ್ಕೊಳ್ಳಿ. ಮೊದಲು ಶುಭ್ರರಾಗಿ 11 ಬಾರಿ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಓಂ ಗಂ ಗಣಪತಿಯನ್ ನಮಃ, ಓಂ ಗಂ ಗಣಪತಿಯನ್ ನಮಃ, ಓಂ ಗಂ ಗಣಪತಿಯನ್ ನಮಃ ಎಂಬತಕ್ಕಂಥ ಮಂತ್ರದಿಂದ ಗಣಪತಿನ ಪ್ರಾರ್ಥನೆ ಮಾಡಿ. ಗಣಪತಿ ಪ್ರಾರ್ಥನೆ ಆದ ಮೇಲೆ ಮನಸ್ಸಲ್ಲಿ ಸಂಕಲ್ಪ ಮಾಡಿ ಪೂರ್ವಾಭಿಮುಖವಾಗಿ ಕೂತ್ಕೊಳ್ಳಿ. ಪೂರ್ವ ಅಥವಾ ಉತ್ತರ ಕೂತು ನಿಮ್ಮ ಮುಂದೆ ಒಂದು ಮಣೆ ಅಥವಾ ಒಂದು ಚಾಪೆ ಅಥವಾ ಒಂದು ಏನಾದರೂ ಒಂದು ಆಸನವನ್ನು ಮನೆ ಮುಂದೆ ನಿಮಗೆ ಕೂತ್ಕೊಳ್ಳೋದ್ರ ಮುಂಭಾಗದಲ್ಲಿ ಹಾಕಿದಾದ ನಂತರ ಈ 2 ವಿಳೆದೆಲೆ, ಒಂದಿಷ್ಟು ಕೇಸರಿ, ಆ ನಾಣ್ಯ ಜೊತೆಗೆ ಆ ಒಂದು ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಕಡ್ಡಿ, ಇದಿಷ್ಟೂ ಮುಂಭಾಗದಲ್ಲಿ ಇಡಿ. ಶ್ರದ್ಧಾಭಕ್ತಿಯಾಗಿ ಇದ್ರೆ 1-2 ಹೂಗಳನ್ನು ನಿಮ್ಮ ಬಲಹಸ್ತದಲ್ಲಿ ತೆಗೆದುಕೊಂಡು, ಬಲಹಸ್ತದಲ್ಲಿ ಹೂವು ತೆಗೆದುಕೊಂಡು ಒಂದು ಸಂಕಲ್ಪವನ್ನು ಮಾಡಿ. ಭಗವಂತ ಹನುಮ, ನಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂತಹ ದೋಷಗಳಾಗಲಿ ಅಥವಾ ನಾವು ಏನೀಗ ಒಂದು ಸಂಕಲ್ಪವನ್ನು ಮಾಡಿದ್ದೀವೋ ಈ ಸಂಕಲ್ಪ ಅತಿ ಶೀಘ್ರವಾಗಿ ಕಾರ್ಯಸಿದ್ಧಿಯಾಗಬೇಕು, ಅದಕ್ಕೆ ನಿನ್ನ ಆಶೀರ್ವಾದ ಬೇಕು ಅಂತ ಹೇಳಿ ಹನುಮನ ಪ್ರಾರ್ಥನೆ ಮಾಡಿ. ನಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂತಹ ದೋಷಗಳಾಗಲಿ ಅಥವಾ ನಾವು ಏನೀಗ ಒಂದು ಸಂಕಲ್ಪವನ್ನು ಮಾಡಿದ್ದೀವೋ ಈ ಸಂಕಲ್ಪ ಅತಿ ಶೀಘ್ರವಾಗಿ ಕಾರ್ಯಸಿದ್ಧಿಯಾಗಬೇಕು, ಅದಕ್ಕೆ ನಿನ್ನ ಆಶೀರ್ವಾದ ಬೇಕು ಅಂತ ಹೇಳಿ ಹನುಮನ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡಿದಾದ ನಂತರ ಅಕ್ಕಿ ಹಿಟ್ಟು ತೆಗೆದುಕೊಂಡು ಒಂದು ವೃತ್ತಾಕಾರವನ್ನು ಹಾಕಿ. ವೃತ್ತಾಕಾರದ ಮಧ್ಯದಲ್ಲಿ ಒಂದು ತ್ರಿಕೋನ, 3 ರೇಖೆಗಳಿರ್ತಕ್ಕಂಥ ತ್ರಿಕೋನ. ತ್ರಿಕೋನದ ಮಧ್ಯದಲ್ಲಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ, ಇದನ್ನು ಬರೆದು ಅದರ ಮೇಲೆ ಒಂದು ವಿಳೆದೆಲೆನ ಇಡಿ. ಒಂದು ವಿಳೆದೆಲೆನ ಇಟ್ಟು ಇನ್ನೊಂದು ಎಲೆ ಮೇಲೆ ಇರ್ತಕ್ಕಂಥ ಬೆಣ್ಣೆ ಮತ್ತು ಕೇಸರಿ, ಇದಕ್ಕೆ ಸಹಾಯಕ್ಕೆ ಲೇಖನಿಯಾಗಿ ದಾಳಿಂಬರೆ ಕಡ್ಡಿ ಅಥವಾ ತುಳಸಿ ಕಡ್ಡಿಯಲ್ಲಿ ಆ ಬೆಣ್ಣೆಯನ್ನು, ಕೇಸರಿ ಬೆಣ್ಣೆಯನ್ನು ಹದ್ದುಕೊಂಡು ನೀವಿಲ್ಲಿ ತಳಭಾಗದಲ್ಲಿ ಭೂಮಿ ಮೇಲೆ ಏನು ರಂಗೋಲಿನ ಹಾಕಿದ್ರೋ ಅದೇ ಪ್ರಕಾರ ವಿಳೆದೆಲೆ ಮೇಲೆ ಬರಿಬೇಕು. ಎಲೆ ಮೇಲೆ ವೃತ್ತಾಕಾರ, ಅದು ಕೇಸರಿಯಿಂದ ಬರೆದರೂ ಬರಿಬೋದು, ಅಕ್ಕಿ ಹಿಟ್ಟಿನಿಂದಲೂ ಬರಿಬೋದು, ಅರಿಶಿಣದಿಂದಲೂ ಬರಿಬೋದು. ಐಂ ಎಂಬತಕ್ಕಂತಹ ಬೀಜಾಕ್ಷರಿನ ಮನಸ್ಸಲ್ಲಿ 11 ಬಾರಿ ಪಠನೆ ಮಾಡಿ. ಐಂ ಐಂ ಎಂಬತಕ್ಕಂಥ ಬೀಜಾಕ್ಷರಿ 11 ಬಾರಿ ಪಠನೆ ಮಾಡಿ. ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿನ ಬರೆದಿದ್ದೀರಿ, ಐಂ ಎಂಬತಕ್ಕಂಥ ಬೀಜಾಕ್ಷರಿನ ಪಠನೆ ಮಾಡ್ತಾ ಇದ್ದೀರಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ಈ ರಾಮನಾಮವನ್ನು 54 ಬಾರಿ ಪೂರ್ವಾಭಿಮುಖವಾಗಿ ಕೂತು ನೀವು ಪಠನೆ ಮಾಡಬೇಕು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಆ ಮಂತ್ರವನ್ನು ಹೇಳ್ತಾ ರಾಮನಾಮವನ್ನು ಹೇಳಿಕೊಂಡು ಐಮನ್ನು ಬೀಜಾಕ್ಷರಿನ 21 ಬಾರಿ ಪಠನೆ ಮಾಡಿ ಹನುಮ ಇರ್ತಕ್ಕಂಥ ನಾಣ್ಯವನ್ನು ಹನುಮ ನಿಮ್ಮ ಕಡೆ ಕಾಣೋ ಥರ ವಿಳೆದೆಲೆಯ ಮಧ್ಯಭಾಗದಲ್ಲಿಡಿ. ಮಧ್ಯಭಾಗದಲ್ಲಿಟ್ಟು ಅದಕ್ಕೂ ಸಹಿತ ಒಂದಿಷ್ಟು ಕೇಸರಿ ಗಂಧವನ್ನು ಹಚ್ಚಿ, ಕೇಸರಿ ಗಂಧವನ್ನು ಹಚ್ಚಿದಾದ ನಂತರ ನಿಮ್ಮ ಮನೆಯಲ್ಲಿ ಲಕ್ಷಣವಾಗಿ ಕೂತು ಪೂಜೆ ಮಾಡುವಾಗ ಧೂಪ, ದೀಪ, ನೈವೇದ್ಯ ಇದೆಲ್ಲವೂ ಬೇಕು. ಹಾಗೆ ಆ ವಿಳೆದೆಲೆ ಇರುವಂತಹ ಸ್ಥಳಕ್ಕೆ ನೀವು ನಾಣ್ಯ ಎಲ್ಲಿಟ್ಟಿದ್ದೀರೋ ಅದಕ್ಕೆ ಮತ್ತೊಂದು ಅಂದರೆ ಎಲೆಯ ಸುತ್ತ ದೊಡ್ಡದಾದಂಥ ರೀತಿಯಲ್ಲಿ ಒಂದು ವೃತ್ತಾಕಾರವನ್ನು ಹಾಕಿ. ಅಕ್ಕಿ ಹಿಟ್ಟು, ರಂಗೋಲಿ ಪುಡಿ ಅಥವಾ ಅರಿಶಿನ ಪುಡಿ ಇದು ಯಾವುದರಿಂದಲಾದರೂ ಪರವಾಗಿಲ್ಲ, ಒಂದು ವೃತ್ತಾಕಾರವನ್ನು ಹಾಕಿ ದೊಡ್ಡದಾಗಿ. ಇದಕ್ಕೆ ಶಾಸ್ತ್ರಬದ್ಧವಾಗಿ ಹೇಳುತ್ತೆ 4 ದೀಪಗಳನ್ನು ಅಂಟಿಸಬೇಕು ಅಂತ. ಚತುರ್ಮುಖ ಬ್ರಹ್ಮ, ಚತುರ್ವೇದ, ಹಾಗೆ 4 ದಿಕ್ಕುಗಳು, ಇದಕ್ಕೆ ಸಂಬಂಧಪಟ್ಟಾಗೆ 4 ದೀಪಗಳನ್ನು ಅಂಟಿಸಬೇಕು ಅಂತ ಹೇಳುತ್ತೆ ಶಾಸ್ತ್ರ. 4 ದೀಪಗಳನ್ನು ಮನೆಯಲ್ಲೇ ಅಂಟಿಸಿ. ಇದಕ್ಕೆ ನೈವೇದ್ಯವಾಗಿ ಬೆಲ್ಲದ ನೀರು ನೈವೇದ್ಯ, ಇದಕ್ಕೆ ಬಹಳ ವಿಶೇಷ. ಹನುಮನಿಗೆ ಅದರಲ್ಲೂ ಈ ತಂತ್ರಸಾರಕ್ಕೆ 1-2-3 ಸ್ಪೂನ್ ನೀರು ಇಟ್ಕೊಳ್ಳಿ, 1 ಚಿಟಿಕೆಯಷ್ಟು ಬೆಲ್ಲ ಅದಕ್ಕೆ ಹಾಕಿ ಆ ಬೆಲ್ಲದ ನೀರನ್ನ ನೈವೇದ್ಯಕ್ಕಿಡಿ. ಬೆಲ್ಲದ ನೀರು ನೈವೇದ್ಯ ಮಾಡಿ ಧೂಪ ನೈವೇದ್ಯ ಆದ ನಂತರ ದೇವರಿಗೆ ಆರತಿ ಮಾಡಬೇಕು. ಆರತಿಗಾಗಿ ತುಪ್ಪದ ಬತ್ತಿ, ಕರ್ಪೂರ ಅಥವಾ ನಿಮ್ಮ ಶಕ್ತಿ ಅನುಸಾರ ನೀವು ಹೇಗೆ ಬೇಕಾದ್ರೂ ಮಾಡಿ ದೀಪದ ಆರತಿ ಮಾಡತಕ್ಕಂಥದ್ದು. ಆರತಿ ಮಾಡಿದಾದ ಮೇಲೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಈ ಬೆಲ್ಲದ ನೀರು ಇರುತ್ತಲ್ಲ, ಆ ಬೆಲ್ಲದ ನೀರನ್ನೇ ಒಂಚೂರು ತೀರ್ಥವಾಗಿ ಆ ಮಕ್ಕಳಿಗೆ ಫಸ್ಟ್ ಕೊಟ್ಟು ಅನಂತರ ಅದೇ ತೀರ್ಥವಾಗಿ ನೀವು ಪ್ರಸಾದ ತೆಗೆದುಕೊಳ್ಳಿ.
ನೀವು ಬರೆದಿರ್ತಕ್ಕಂತಹ ಎಲೆ ಮತ್ತು ನಾಣ್ಯ ಇದು 11 ದಿನಗಳ ಕಾಲ ಇದನ್ನು ಸಂರಕ್ಷಣೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. 11 ದಿನಗಳ ಕಾಲ ಎಲೆಯನ್ನ ಜೋಪಾನವಾಗಿ ಕಾಪಾಡಬೇಕು. 11 ದಿನ ಆದಮೇಲೆ ಆ ಮೇಲಿರ್ತಕ್ಕಂತಹ ರಾಮಟಂಕಿ ಅಂದರೆ ಹಣ, ಏನು ನಾಣ್ಯ ಇದೆ, ರಾಮ ಅಥವಾ ಅದರಲ್ಲಿರ್ತಕ್ಕಂಥ ಹನುಮನ ವಿಗ್ರಹ, ಅದನ್ನು ನಿಮ್ಮ ವಾಸ್ತುಗೃಹದಲ್ಲಿ ನಿಮ್ಮ ಮನೆಯಲ್ಲಿ ಪ್ರತಿನಿತ್ಯ ನೀವು ಪೂಜೆ ಮಾಡುವಂಥ ದೇವರ ಸಾನ್ನಿಧ್ಯದಲ್ಲಿಡಿ. ಅಥವಾ ಯಾವುದಾದ್ರು ಕೆಲಸ ಕಾರ್ಯಗಳಿಗೆ ಹೊರಟಾಗ ನಿಮಗೆ ಆ ಕೆಲಸ ಕಾರ್ಯಗಳಲ್ಲಿ ಭಾಳ ಟಫ್ ಆಗಿದೆ, ಅಲ್ಲಿ ಕೆಲಸ ಆಗ್ತಾ ಇಲ್ಲ, ತೊಂದರೆ ಆಗ್ತಾ ಇದೆ, ಭಾಳ ನೋವು ಪಡ್ತಾ ಇದ್ದೀರಿ, ನೀವು ಹೋಗುವಂಥ ಕೆಲಸ ಯಶಸ್ಸಿನ ಹಾದಿಯಲ್ಲಿಲ್ಲ, ಅಲ್ಲಿ ರಾಕ್ಷಸರ ಅಟ್ಟಹಾಸ ಮೆರೀತಿದ್ದಾರೆ, ಅಥವಾ ಯಾರೋ ನಿಮಗೆ ತೊಂದರೆ ಕೊಡ್ತಾರೆ, ಅಥವಾ ಅಲ್ಲಿಂದ ಏನೋ ದೋಷ ಉಂಟಾಗಿದೆ, ಅದನ್ನು ಹೇಗೆ ಸರಿಪಡಿಸ್ಕೋಬೇಕಪ್ಪ ಅಂದರೆ ಒಮ್ಮೆ ಈ ನಾಣ್ಯವನ್ನು ತುಳಸಿ ದಳ ಅದರ ಮೇಲಿಟ್ಟು ನಾಣ್ಯವನ್ನು ಅರಿಶಿಣದ ನೀರಿನಿಂದ ತೊಳೆದು ನೀರನ್ನು ಪ್ರೋಕ್ಷಣೆ ಮಾಡಿ ಆ ನಾಣ್ಯವನ್ನು ನಿಮ್ಮ ಬಲಭಾಗದ ಪಾಕೆಟಲ್ಲಾಗಲಿ ಅಥವಾ ನಿಮ್ಮಲ್ಲಿ ಒಂದು ವ್ಯಾನಿಟಿ ಬ್ಯಾಗಲ್ಲಾಗಲಿ ಹೆಣ್ಮಕ್ಳು ತೆಗೆದುಕೊಂಡು ನೀವು ಆಚೆ ಹೊರಟಿದ್ದೆ ಆದರೆ ಖಂಡಿತವಾಗಲೂ ಕಾರ್ಯಸಿದ್ಧಿ ಆಗುತ್ತೆ. ಆದರೆ ಒಂದು ಕಿವಿ ಮಾತು ಹೇಳ್ತೀನಿ, ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೂ ನಿಮ್ಮ ಮುಟ್ಟಿನ ದಿನಗಳಲ್ಲಿ, ನಿಮ್ಮ ಮೆನ್ಸಸ್ ಪೀರಿಯಡ್ ಡೇಟ್ಗಳಲ್ಲಿ ಮಾತ್ರ ಈ ಅನುಷ್ಠಾನ ಮಾಡಬೇಡಿ. ಹಾಗೆ ಆ ಸಮಯದಲ್ಲಿ ನಾಣ್ಯವನ್ನು ಮುಟ್ಟಬೇಡಿ. ಇದು ಜೋಪಾನ. ಹಾಗೆ ನಿಮ್ಮ ಮನೆಗಳಲ್ಲಿ ಹೆಣ್ಣು ಮಕ್ಕಳು ನೀವು ಮಾಡಿ ನಿಮ್ಮ ಮನೆ ಮಕ್ಕಳಿಗಾಗಲಿ, ನಿಮ್ಮ ಪತಿದೇವರಿಗಾಗಲಿ, ನಿಮ್ಮ ತಂದೆಗಾಗಲಿ, ನಿಮ್ಮ ಮನೆಯಲ್ಲಿ ಯಾರೊಬ್ಬರು ಸಮಸ್ಯೆಯಲ್ಲಿದ್ದರೂ ಆ ಸಮಸ್ಯೆ ಪಾರು ಮಾಡ್ಕೊಳ್ಳೋಕ್ಕೆ ಈ ತಂತ್ರಸಾರವನ್ನು ಮಾಡಿ ಈ ನಾಣ್ಯವನ್ನು ಜೋಪಾನವಾಗಿ ಭಗವಂತನ ಪ್ರಾರ್ಥನೆ ಮಾಡಿ ಇದನ್ನು ಒಂದು ಅಭಯಹಸ್ತವಾಗಿ ಅವರು ಕೊಡಿ. ಆ ನಾಣ್ಯವನ್ನು ಅವರು ತೆಗೆದುಕೊಂಡಾಗ ಆ ಕೆಲಸ ಗೆದ್ದುಕೊಂಡು ಬಂದಮೇಲೆ ನೀವೇ ಸಂತೋಷ ಪಡ್ತೀರಿ. ಈ ನಾಣ್ಯಕ್ಕಾಗಲಿ ಈ ತಂತ್ರಕ್ಕಾಗಲಿ ಅಷ್ಟು ವಿಶೇಷ. ಹಾಗೆ ಈ 11 ದಿವಸ ಆದಮೇಲೆ ಈ ವಿಳೆದೆಲೆ ಏನು ಮಾಡಬೇಕು ಅನ್ನೋದೇ ಇಲ್ಲಿ ರಹಸ್ಯ. ಆ 11 ದಿವಸ ಆದಮೇಲೆ ಈ ವಿಳೆದೆಲೆ ಯಂತ್ರವನ್ನು ಬರೆದಿರ್ತೀರಿ. ಇದಕ್ಕೆ ಅರಿಶಿಣದ ನೀರು, 1 ಲೋಟ ನೀರಲ್ಲಿ ಅರಿಶಿನ ಪುಡಿ ಹಾಕಿ ಅರಿಶಿನ ಪುಡಿಯಲ್ಲಿ ಫಸ್ಟು ಈ ವಿಳೆದೆಲೆಯನ್ನು ಅದ್ದು ಬಿಡಬೇಕು. ವಿಳೆದೆಲೆ ಅದ್ದಿ 1-2 ನಿಮಿಷ ಬಿಟ್ಟು ಅದನ್ನು ಯಾರೂ ತುಳಿದಿದ್ದಂಥ ಸ್ಥಳಕ್ಕೆ, ಒಂದು ತೆಂಗಿನ ಮರ ಆಗಿರ್ಬೋದು, ಬೇವಿನ ಮರ ಆಗಿರ್ಬೋದು, ಅಶ್ವತ್ಥ ಮರ ಆಗಿರ್ಬೋದು, ಅಥವಾ ಯಾವುದಾದ್ರು ಗಿಡ ಮರಗಳು, ಹಸಿರು ಗಿಡಗಳು, ಅದರ ಮೇಲೆ ಈ ನೀರು ವಿಳೆದೆಲೆ ಎಲ್ಲ ಸಂಪೂರ್ಣವಾಗಿ ಅಲ್ಲಿ ಹಾಕ್ಬಿಡಿ. ಇದು ಯಾರು ಯಾವಾಗ ಎಂತಹ ಸಂಕಷ್ಟಗಳು ಬಂದರೂ ಖಂಡಿತ ಇದಕ್ಕೆ ಬಗೆಹರಿಸ್ಕೋಬಹುದು, ಇದಕ್ಕೆ ಪರಿಹಾರ ಸಿಗುತ್ತೆ. ಇದು ಅಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಹನುಮನ ಆರಾಧನೆ ಮಾಡುವಂತಹ ಹನುಮನ ಒಂದು ವಿಶೇಷವಾಗಿರ್ತಕ್ಕಂಥ ತಂತ್ರಸಾರ. ಇದಕ್ಕಾಗಿ ನಾಣ್ಯ ಸಿಕ್ಕದಿದ್ರು ಅಕಸ್ಮಾತ್ ನಮಗೆ ನಾಣ್ಯಗಳೇ ಸಿಕ್ಕಿಲ್ಲ, ಈಗ ನಾವೇನು ಮಾಡಬೇಕು ಅನ್ನೋ ಒಂದು ಆಲೋಚನೆ ಇರ್ಬೋದು. ಯಾಕೆಂದರೆ ಇವತ್ತು ನನ್ನ ಕಾರ್ಯಕ್ರಮದ ವೀಕ್ಷಕ ಪ್ರಭುಗಳು ಈ ಮರಸೂರಲ್ಲಿ ಇಂದಿರಾನಗರದಲ್ಲಿ ನಿಮಗೆ ನಾಣ್ಯ ಸಿಕ್ಕಿದೆ. ಆದರೆ ಇದೇ ಕಾರ್ಯಕ್ರಮವನ್ನು ಇವತ್ತು ಇಡೀ ರಾಜ್ಯದಾದ್ಯಂತ, ರಾಜ್ಯ ಹೊರ ರಾಜ್ಯ, ದೇಶ ವಿದೇಶಗಳಲ್ಲೂ ನನ್ನ ಈ ಕಾರ್ಯಕ್ರಮವನ್ನು ನೋಡ್ತಿದ್ದಾರೆ. ಹಾಗೆ ಯಾರಿಗೆ ನಾಣ್ಯ ಸಿಕ್ಕಿಲ್ಲ ಅಂತಕ್ಕಂಥವ್ರು ₹1 ನಾಣ್ಯ, ಅಂದರೆ ಕಬ್ಬಿಣದ ನಾಣ್ಯವಲ್ಲ, ಈ ಹಿಂದೆ ಇದ್ದಂಥ ಹಿತ್ತಾಳೆ ತಾಮ್ರದ ನಾಣ್ಯಗಳು, ಒಂದು ನಾಣ್ಯವನ್ನು ಯಾರು 11 ದಿವಸ ಈ ಅನುಷ್ಠಾನವನ್ನು ಮಾಡಿ 11 ದಿವಸ ಅನುಷ್ಠಾನ ಆದ ನಂತರ ನಾನು ಹೇಳಿರೋ ಪ್ರಕಾರ ಈ ಅನುಷ್ಠಾನವನ್ನು ಮಾಡಿದ್ರೆ ಖಂಡಿತವಾಗಲೂ ಕಾರ್ಯಸಿದ್ಧಿ ಆಗುತ್ತೆ, ಯಶಸ್ಸಿನ ಫಲ ಖಂಡಿತ ನಿಮ್ಮ ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇದರೊಳಗೆ ನಿಮ್ಮ ಸಂದೇಹಗಳೇನಾದರೂ ಇದ್ದರೆ ಖಂಡಿತ ಈಗಲೇ ಆ ವಿಚಾರವನ್ನು ಕೇಳಿ ಅದಕ್ಕೆ ಸೂಕ್ತ ಪರಿಹಾರ ತಿಳಿಸ್ಕೊಡ್ತೇನೆ. ಶುಗರ್ ಚೂರ್ಣದ ಬಗ್ಗೆ ಕೇಳ್ತಾ ಇದ್ದೀರಿ. ಮಧುಮೇಹ ನಿವಾರಣೆ 1 ತಿಂಗಳ ಕಾಲ ಟ್ಯಾಬ್ಲೆಟು, ಇನ್ಸುಲಿನ್ನು ಏನೇ ಇದ್ದರೂ ಅದ್ರ ಜೊತೆಗೆ ಇದು ತಗೊಳ್ಬೇಕು. ಅಂದರೆ ನಿಮ್ಮ ದೇಹ ಪರಿಸ್ಥಿತಿ, ನಾವು ಕೊಡುವಂತಹ ಈ ಒಂದು ಔಷಧಿ ಏನಿದೆ ಅದು ದೇಹಕ್ಕೆ ಒಗ್ಗಬೇಕು. ಯಾಕೆಂದರೆ ಇಲ್ಲಿವರೆಗೂ ನೀವು ಸಾಕಷ್ಟು ಟ್ಯಾಬ್ಲೆಟ್ಗಳು ತಗೊಂಡು ನಮ್ಮ ದೇಹವನ್ನು ನಮಗೆ ಅರಿವಿಲ್ಲದಂಥ ರೀತಿ ನಾವು ಕೆಡಿಸ್ಕೊಂಡಿರ್ತೀವಿ. ಆದರೆ ಆಯುರ್ವೇದಿಕಲ್ಲಿ ಯಾವುದೂ ಪ್ರಾಬ್ಲಮ್ ಇರೋದಿಲ್ಲ, ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಯಾಕೆಂದರೆ ನಾವು ತಿನ್ನುವ ಅನ್ನ ಆಹಾರ ಪದ್ಧತಿಗಳನ್ನೇ ನಾವು ಸರಿಪಡಿಸ್ಕೊಂಡ್ರೆ ಎಲ್ಲವೂ ಸರಿ ಬರುತ್ತೆ. ಅದಕ್ಕಾಗಿ 1 ತಿಂಗಳು ಈ ಔಷಧಿನ ತೆಗೆದುಕೊಂಡು ಅನಂತರ ಮತ್ತೊಮ್ಮೆ ಟೆಸ್ಟ್ ಮಾಡಿ ನಿಮ್ಮ ಲೆವೆಲ್ ಹೇಗಿದೆ, ಶುಗರ್ ಲೆವೆಲ್ ಏನಿದೆ ಚೆಕ್ ಮಾಡಿಕೊಂಡು ಕಡಿಮೆ ಮಾಡ್ತಾ ಬಂದ್ಬಿಡಿ. ಟ್ಯಾಬ್ಲೆಟ್ಸ್ ಕಾಲಕ್ರಮೇಣ ನಿಲ್ಲಿಸಬಹುದು, ತೊಂದರೆ ಇಲ್ಲ. ಒಳ್ಳೆಯದಾಗಲಿ. ಟ್ಯಾಬ್ಲೆಟ್ಗಿನ್ನ ಇವತ್ತು ನಾನು ಹೇಳ್ಕೊಟ್ಟಿರೋ ತಂತ್ರಸಾರದಲ್ಲಿ ನಿಮಗೆ ಏನಾದ್ರು ಡೌಟ್ ಇದ್ದರೆ ಕೇಳಿ. ಇಲ್ಲ ಅಂದರೆ ಇವತ್ತು ತಂತ್ರಸಾರದ ಅನುಷ್ಠಾನವನ್ನು ಮಾಡಬೇಕು ಅಂತ ಬಂದಿರತಕ್ಕಂಥವ್ರು ಯಾತಕ್ಕೆ ನಾನು ನಿಮ್ಮ ಕೈಲಿ ಇದನ್ನು ಮಾಡಿಸ್ಲಿಕ್ಕೆ ಆಗ್ತಿಲ್ಲ ಅಂದರೆ ತಾವೆಲ್ಲ ನೆಲದ ಮೇಲೆ ಯಾರೂ ಕೂತ್ಕೊಂಡಿಲ್ಲ, ಎಲ್ಲ ಚೇರ್ ಮೇಲೆ ಕೂತ್ಕೊಂಡಿದ್ದೀರಿ. ಜೊತೆಗೆ ಏನಪ್ಪಾ ಅಂದರೆ ನೀವು ಕೂತು ಎಡ ಮತ್ತು ಬಲಹಸ್ತದಲ್ಲಿ ಏನು ಕೆಲಸ ಮಾಡಲಿಕ್ಕೂ ಆಗ್ತಾ ಇಲ್ಲ. ಯಾಕೆಂದ್ರೆ ಎಡಗೈಲಿ ದೀಪ ಇಟ್ಕೊಂಡಿದ್ದೀರಿ. ಏನಾದ್ರು ಮಾಡ್ಲಿಕ್ಕೆ ಹೋಗಿ ಅಕಸ್ಮಾತ್ ದೀಪವೋ ಅಥವಾ ಹಿಂದೆ ಮುಂದೆ ಇರ್ತಕ್ಕಂಥವ್ರು ತೊಂದರೆನೋ, ಯಾರೊಬ್ಬರು ಸಣ್ಣ ಪುಟ್ಟ ಅಸಮಾಧಾನ ಆದರೂ ಅದು ಅಸಮಾಧಾನ ನೋವು ನನಗಾಗತ್ತೆ. ಅದಕ್ಕಾಗಿ ಇವತ್ತು ಸಂಜೆ ಭಾಳ ಒಳ್ಳೆ ದಿನ, ಇವತ್ತು ಭಾಳ ಶುಭಗಳಿಗೆ ವಿಶೇಷವಾದಂಥ ದಿನ. ಮರಸೂರು ಇಂದಿರಾನಗರದಲ್ಲಿ ಇವತ್ತಿನ ದಿವಸ ಹನುಮನ ಪ್ರತಿಷ್ಠಾಪನಾ ಕ್ರಮವನ್ನು ನೋಡಿದ್ದೀವಿ. ಹನುಮನ ಕುಂಭಾಭಿಷೇಕದ ದರ್ಶನ ಮಾಡಿಕೊಂಡು ನಿಮ್ಮೆಲ್ಲರ ಪ್ರಾರಬ್ಧ ಕರ್ಮವನ್ನು ದೂರ ಮಾಡಿಕೊಳ್ಳಿಕ್ಕಾಗಿ ಈ ತಂತ್ರಸಾರದ ಸಂಪೂರ್ಣ ಫಲವನ್ನು ಇಂದೇ ಈ ಕಾರ್ಯಕ್ರಮವನ್ನು ಮಾಡಿ ನೀವೆಲ್ಲರೂ ಯಶಸ್ಸಿಗೆ ಪಾತ್ರರಾಗಿ. ಒಳ್ಳೆಯದಾಗಲಿ, ಶುಭವಾಗಲಿ.
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನೋದರಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕೀ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ ಮಹಾರಾಮಚಂದ್ರ ಸ್ವಾಮಿನೇ ನಮಃ. ಓಂ ಮನೋಜವಂ ಆರ್ಧದುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂಬರಿಶಂ ಭಾತಾತ್ಮಜಂ ಭಾನುರದು ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. बोलो मारुतात्मज प्रसन्नांजनेय स्वामी महाराज की. बोलो वैष्णवी माता की. बोलो वैष्णवी माता की. बोलो वैष्णवी माता की. ಭಗವತಿನ ಪ್ರಾರ್ಥನೆ ಮಾಡ್ತಾ ಈ ದಿನ ವೈಷ್ಣವಿ ಮಾತಾ ದರ್ಶನ ಮಾಡಿ ವಿಶೇಷವಾಗಿರ್ತಕ್ಕಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ ರಾಮ ಮಂದಿರ, ಹನುಮ ಮಂದಿರ, ಜೊತೆಗೆ ಸಾಂಬ ಸದಾಶಿವನ ಆಸ್ಥಾನವೂ ಸಿದ್ಧ, ಜೊತೆಗೆ ಇದ್ದ ವೈಷ್ಣವಿ ದೇವಿಯ ವಿಗ್ರಹವೂ ಇಲ್ಲಿದೆ. ಇಂತಹ ಸುಂದರವಾದಂತಹ ವಿಶೇಷವಾಗಿರ್ತಕ್ಕಂಥ ತಾಣದಲ್ಲಿ ಇವತ್ತು ತಾಯಿ ದುರ್ಗಾ ಪರಮೇಶ್ವರಿಯ ಆರಾಧನೆ ಮಾಡಿ ಈ ಕ್ಷೇತ್ರದಲ್ಲಿ ಒಂದು ದುರ್ಗಾ ಹವನವನ್ನು ಮಾಡ್ತಿದ್ದೇವೆ. ದುರ್ಗಾ ಹವನ ಮಾಡಲಿಕ್ಕೂ ಉದ್ದೇಶ ಏನಪ್ಪ ಅಂದರೆ, ನಮ್ಮ ರಾಜ್ಯದಲ್ಲಿ ಸದಾಕಾಲ ಅನ್ನವನ್ನು ಉಣಬಡಿಸ್ತಕ್ಕಂತಹ ರೈತನಿಗೂ, ಭಾರತ ದೇಶದ ಗಡಿ ಭಾಗದಲ್ಲಿರ್ತಕ್ಕಂತಹ ವೀರ ಯೋಧನಿಗೂ ಹಾಗೂ ಸಮಸ್ತರಿಗೂ ಸಹಿತ ಸಮಸ್ತವಾಗಿರ್ತಕ್ಕಂಥ ಕಷ್ಟ ಸುಖಗಳು ಏನೇ ಇದ್ರೂ ಸಹಿತ ಅದು ಭಗವಂತನ ಕೃಪಾಕಟಾಕ್ಷದಿಂದ, ಭಗವತಿಯ ಕೃಪೆಯಿಂದ ಸಮಸ್ತರಿಗೂ ಸಹಿತ ಸುಖ, ಸಂತೋಷ, ನೆಮ್ಮದಿ ಉಂಟಾಗಬೇಕು. ಹಾಗೆ ಈ ಯಾತ್ರೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರಿಗೂ ಅವರವರ ವಾಸ್ತುಗೃಹದಲ್ಲಿ ಸುಖ, ಶಾಂತಿ, ನೆಮ್ಮದಿ ಸಿಗಬೇಕು. ಅದಕ್ಕಾಗಿ ಯಾತ್ರಾರ್ಥಿಗಳಿಗೂ ಹಾಗೂ ಯಾತ್ರೆಯನ್ನು ಆಯೋಜನೆ ಮಾಡಿರ್ತಕ್ಕಂಥ ನನ್ನ ಆತ್ಮೀಯರಾದಂತಹ ಶ್ರೀನಿವಾಸ ಮೂರ್ತಿ ಅವರು ಹಾಗೂ ಸುರೇಶ್ ಗೌಡರು ಹಾಗೂ ಇನ್ನೂ ಸಾಕಷ್ಟು ಜನ ಕಂಡು ಕಾಣದ ಕೈಗಳು ಸಾಕಷ್ಟು ಇದೆ. ಯಾಕೆಂದರೆ ನಿಂತು ನಡೆಸುವಂಥವರು ಕೈಯಿಂದ ಒಂದಿಷ್ಟು ಲಕ್ಷ್ಮಿ ಹಣವನ್ನು ಖರ್ಚು ಮಾಡ್ತಕ್ಕಂಥವ್ರು ಒಂದಷ್ಟು ಜನ ಆದರೆ, ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳಿ ಕೆಲಸ ಮಾಡ್ತಕ್ಕಂಥವರು ಅದು ಬಹಳ ಮುಖ್ಯ. ಕೆಲಸ ಮಾಡಬೇಕಾದ್ರೆ ಅದು ಬಹಳ ವಿಶೇಷವಾಗಿದೆ. ಈ ಕ್ಷೇತ್ರದಲ್ಲಿ ಬಂದು ವಿಶೇಷವಾಗಿರ್ತಕ್ಕಂಥ ಅನ್ನಪ್ರಸಾದವನ್ನು ಮಾಡಿ, ಅಡಿಗೆಯನ್ನು ಮಾಡಿ, ಸರಿಯಾದ ಸಮಯಕ್ಕೆ ಅನ್ನವನ್ನು ಉಣಬಡಿಸ್ತಕ್ಕಂತಹ ಅಡಿಗೆ ಮಾಡತಕ್ಕಂಥವರಿಂದ ಹಿಡಿದು ಶುಚಿತ್ವವನ್ನು ಕಾಪಾಡತಕ್ಕಂಥ ಕೆಲಸದವರವರೆಗೂ ಪ್ರತಿಯೊಬ್ಬರಿಗೂ ಶುಭ ಉಂಟಾಗಬೇಕು, ಪ್ರತಿಯೊಬ್ಬರ ಜೀವನ ಯಶಸ್ಸಾಗಬೇಕು. ಯಾಕೆಂದರೆ ದೂರದ ಊರಿನಿಂದ ಬಂದು ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯದ ಅನ್ನಪ್ರಸಾದವನ್ನು ನಾವು ಈ ಭಾಗದಲ್ಲೂ ಸಹಿತ ಪ್ರಸಾದ ಊಟ ಮಾಡ್ತೀವಿ ಅಂದರೆ ಅದಕ್ಕೆ ಪರಿಶ್ರಮ ಬಹಳಷ್ಟು ಇದೆ. ಹಾಗೆ ಎಲ್ಲರಿಗೂ ಅನುಕೂಲ ಆಗಬೇಕು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ದುರ್ಗಾ ಪೂಜೆಯನ್ನು ಆರಾಧನೆ ಮಾಡಿ ದುರ್ಗಾ ಮಂತ್ರದಿಂದ ಅಮ್ಮನವರನ್ನು ತೃಪ್ತಿಪಡಿಸೋಣ. ದುರ್ಗಾ ಮಂತ್ರದಿಂದ ಆವಾಹನೆ ಮಾಡಿ ದೇವಿಗೆ ದುರ್ಗಾ ಹವನವನ್ನು ನಡೆಸೋಣ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ದುಂ ದುರ್ಗಾಯೈ ನಮಃ. 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 ಓಂ ಗಂ ಗಣಪತೇ 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 ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಭಗವಂತನ ಪ್ರಾರ್ಥನೆ ಮಾಡಿ ಶುಭಾಭ್ಯಾಂ ಶುಭೇ ಪೂರ್ವೋಚ್ಚರದ ಇವಂ ಗಣ ವಿಶೇಷೇಣ ವಿಶಿಷ್ಟಾಯಾಂ ಶುಭಾದಿತೋ ಅಸ್ಯ ಯಜಮಾನಸ್ಯ ಯಜಮಾನ್ಯಾಃ ಲೋಕ ಕಲ್ಯಾಣಾರ್ಥಾಂಗ ಮಹಾಸಂಕಲ್ಪಿತ ಪ್ರಕಾರೇಣ ಯಜಮಾನಸ್ಯ ಯಜಮಾನ್ಯಾಃ ಕುಟುಂಬ ಪರಿವಾರವರ್ಗಾಣಾಂ ಲೋಕ ಕಲ್ಯಾಣಾರ್ಥಾಂಗ ಮಹಾಸಂಕಲ್ಪಿತ ಪ್ರಕಾರ ಮಹಾಗಣಪತಿ ಪೂಜಾರಾಧನಸ್ಯ ಮಹಾಗಣಪತಿ ಹೋಮ ಹವನಾಖ್ಯೇನ ದುರ್ಗಾ ಪರಮೇಶ್ವರಿ ಚಂಡಿಕಾ ಪರಮೇಶ್ವರಿ ಮಹಾದುರ್ಗಾ ಹವನ ಪ್ರಯುಕ್ತ ಪೂಜಾರಾಧನಂ ಕರಿಷ್ಯೆ. ಓಂ ದುಂ ದುರ್ಗಾಯೇ ನಮಃ. ಓಂ ಧುಂ ದುರ್ಗಾಯೇ ನಮಃ. ಓಂ ಧುಂ ದುರ್ಗಾಯೇ ನಮಃ. ಶುಭಾಭ್ಯಾಂ ಶುಭೇ ಪೂರ್ವಶ್ಚರಿತ ಇವಂ ಗುಣ ವಿಶೇಷ ವಿಶಿಷ್ಟಾಯಾಂ ಅಸ್ಯಾಂ ಶುಭದಿತೋ ಅಸ್ಯ ಯಜಮಾನಸ್ಯ ಗೋತ್ರೋದ್ಭವಸ್ಯ ಷಟ್ಟಿ ಗೋತ್ರೋದ್ಭವಸ್ಯ ಉತ್ತರ ನಕ್ಷತ್ರೇ ಕನ್ಯಾ ರಾಷ್ಟ್ರತಸ್ಯ ಶ್ರೀನಿವಾಸ ಪ್ರಸಾದಸ್ಯ ಶ್ರೀನಿವಾಸ ಮೂರ್ತಿ ನಾಮಧೇಯಸ್ಯ ಪುಷ್ಪಲತಾನಮ್ಯಾಃ ಪುಬ್ಬಾ ನಕ್ಷತ್ರೇ ಸಿಂಹರಾಜಾತಸ್ಯ ಮಕಾ ನಕ್ಷತ್ರೇ ಸಿಂಹರಾಜಾತಸ್ಯ ಮಂಜುನಾಥ್ ನಾಮಧೇಯಸ್ಯ ಪುಬ್ಬಾ ನಕ್ಷತ್ರೇ ಸಿಂಹರಾಜಾತಸ್ಯ ಮನೀಶ್ ನಾಮಧೇಯಸ್ಯ ತೇಷಾಂ ಸಕುಟುಂಬಾನಾಂ ಕ್ಷೇಮಸ್ಥೈರ್ಯತಾ ಸಿದ್ಧತ್ವಂ. ಹೇಳ್ಕೊಳ್ಳಿ ಎಲ್ಲರೂ. ಮಮ ಜನ್ಮ ನಕ್ಷತ್ರ, ಜನ್ಮರಾಶಿ, ದೇವತಾ, ಪ್ರಿಯತಾಂ ಶ್ರೀ ಆದಿತ್ಯಾದಿ ನವಗ್ರಹ ಮಹಾಗಣಪತಿ ಕ್ಷೇತ್ರಪಾಲಕ ಅಭಯಂಕರ ವಾಸ್ತುಪುರುಷ ದುರ್ಗಾ ಪರಮೇಶ್ವರಿ ದೇವತಾ ಪ್ರಿಯತಾಂ
ಭಜತಾಂ ಓಂ ದುಂ ದುರ್ಗಾಯೈ ನಮಃ ಓಂ ಶ್ರೀಂ ಐಂ ಶ್ರೀಂ ಶ್ರೀ ವೈಷ್ಣವಿ ಮಾತಾ ದೇವತಾ ಅನುಗ್ರಹ ಪ್ರಸೀದ ಪ್ರಸೀದ ಪ್ರಸೀದ. ನಿಮ್ಮ ನಿಮ್ಮ ಗೋತ್ರ ಹೆಸರು ನಕ್ಷತ್ರವನ್ನು ಹೇಳ್ಕೊಳ್ಳಿ. ಓಂ ಗಣನಾನ್ತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪಮಶ್ರಮಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವಧಾನ ಶೃಣ್ವನ್ನೋತಪಸ್ಯೇದ ಸಾಧನಂ ಗುಸ್ವಾ ಮಹಾಗಣಾಧಿಪತಯೇ ನಮಃ. ಓಂ ಗಣನಾನ್ತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪಮಶ್ರಮಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವಧಾನ ಶೃಣ್ವನ್ನೋತಪಸ್ಯೇದ ಸಾಧನಂ ಗುಸ್ವಾ ಮಹಾಗಣಾಧಿಪತಯೇ ನಮಃ. ಓಂ ಗಣನಾನ್ತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪಮಶ್ರಮಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವಧಾನ ಶೃಣ್ವನ್ನೋತಪಸ್ಯೇದ ಸಾಧನಂ ಗುಸ್ವಾ ಮಹಾಗಣಾಧಿಪತಯೇ ನಮಃ. ಓಂ ನರತೆ ತತ್ರಯತೆ ಕಿಂಚನಾರೇ ಮಹಾಮರ್ಕಂ ಭಗವನ್ ಚಿತ್ರಮಚ್ಚ ಸ್ವಾಹ ಮಹಾಗಣಾಧಿಪತಯೇ ನಮಃ. ನರತೆ ತತ್ರಯತೆ ಕಿಂಚನಾರೇ ಮಹಾಮರ್ಕಂ ಭಗವನ್ ಚಿತ್ರಮಚ್ಚ ಸ್ವಾಹ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್ ಸ್ವಾಹ ಮಹಾಗಣಾಧಿಪತಯೇ ನಮಃ. ಓಂ ಶ್ರೀ ಮಹಾಗಣಪತಿ ದೇವತಾ ಪ್ರೀತ್ಯರ್ಥಂ ಯಜಮಾನ ಸಜಮಾನ್ಯಾಃ ಕುಟುಂಬ ಪರಿವಾರ ವರ್ಗಾಣ ಮಹಾಗಣಪತಿ ಅನುಗ್ರಹ ಪ್ರಸಾದ ಸಿದ್ಧಿರಸ್ತೋ. बोलो गणपति महाराज की, बोलो महागणपति महाराज की, बोलो महागणपति महाराज की. ओम नमस्ते अस्तु भगवन् विश्वेश्वराय महादेवाय त्र्यंबकाय त्रिपुरान्तकाय त्रिकाग्निकालाय कालाग्नि रुद्राय प्रत्यंजयाय सर्वेश्वराय सदाशिवाय श्रीमन्महादेवाय नमः स्वाहा. हर हर महादेव शंभो शंकर. महादेवाय धीमहि तन्नो रुद्र प्रचोदयात् स्वाहा. ओम तत्पुरुषाय विद्महे महादेवाय धीमहि तन्नो रुद्र प्रचोदयात् स्वाहा. महाकाली महालक्ष्मी महासरस्वती ಮೂರು ಶಕ್ತಿ ದೇವತೆಗಳ ಮಹಾಪೀಠವೇ ವೈಷ್ಣವ ದೇವಿಯ ಪೀಠ. ವೈಷ್ಣವ ದೇವಿ ಆಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತರು ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಅಂದರೆ ಮೂರು ಶಕ್ತಿ ದೇವತೆಗಳ ಸಾಲಿಗ್ರಾಮ ಶಿಲೆಯನ್ನು ದರ್ಶನ ಮಾಡತಕ್ಕಂಥದ್ದೇ ಇಲ್ಲಿ ಮಹಾಭಾಗ್ಯ. ಅದಕ್ಕಾಗಿ ಮಹಾಲಕ್ಷ್ಮಿ ಅನುಷ್ಠಾನ ಆಯಿತು. ಇನ್ನು ಸರಸ್ವತಿಯ ಆರಾಧನೆ ಆಗಬೇಕು. ಪ್ರತಿಯೊಬ್ಬರ ಮನೆ ಮಕ್ಕಳು ಜ್ಞಾನವಂತರಾಗಬೇಕು, ವಿದ್ಯಾವಂತರಾಗಬೇಕು, ಸಂಸ್ಕಾರವಂತರಾಗಬೇಕು. ಆ ಸಂಸ್ಕಾರ ಜ್ಞಾನ ವಿದ್ಯೆ ಇದೆಲ್ಲ ಸಿಗಬೇಕಾದ್ರೆ ತಾಯಿ ಶಾರದೆಯ ಅನುಗ್ರಹ ಆಗಬೇಕು. ಶಾರದೆ ಅನುಗ್ರಹಕ್ಕೋಸ್ಕರ ಶಾರದಾಂಬೆಯನ್ನು ಪ್ರಾರ್ಥನೆ ಮಾಡೋಣ. ಯಾ ಶುಭ್ರವಸ್ತ್ರಾನ್ವಿತ ಯಾ ವೀಣಾವರದಂಡ ಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಕ್ಷರ या शुभ्रवस्त्रान्विता या वीणावरदण्ड मंडितकरा या श्वेत पद्मासना मनसाभिष्ट प्रार्थनांच शारदांबानुग्रह प्रसाद सिद्धिरस्तु. ಕ್ಷೇತ್ರದ ಅಧಿದೇವತೆ ಶಕ್ತಿ ದೇವತೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಹಾಗೆ ವೈಷ್ಣವಿ ಮಾತಾ ಶಾಂತರೂಪಳಾಗಿ ದುಷ್ಟ ಸಂಹಾರಕ್ಕಾಗಿ ಶಿಷ್ಟ ರಕ್ಷಣೆಗಾಗಿ ನೆಲೆ ನಿಂತಿರತಕ್ಕಂಥದ್ದು. ಈ ಕ್ಷೇತ್ರದ ಒಂದಷ್ಟು ವೈಶಿಷ್ಟ್ಯತೆಗಳಿದೆ. ಶಕ್ತಿ ದೇವತೆ ವೈಷ್ಣವ ದೇವಿ ಹಾಗೆ ಭೈರವನಾಥನ ವಿಶೇಷವಾಗಿರತಕ್ಕಂಥ ದರ್ಶನ, ಭೈರವನಾಥನ ದರ್ಶನ, ವೈಷ್ಣವ ದೇವಿ ದರ್ಶನ ಮಾಡಿರ್ತಕ್ಕಂಥ ಸಮಸ್ತ ಯಾತ್ರಾರ್ಥಿಗಳಿಗೂ ಕ್ಷೇತ್ರಕ್ಕೆ ಬರ್ತಕ್ಕಂತಹ ಯಾತ್ರಾರ್ಥಿಗಳೆಲ್ಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಹಾಗೆ ಇವತ್ತಿನ ಈ ಯಾತ್ರೆಗೆ ಬಂದಿರತಕ್ಕಂಥ ಸಮಸ್ತರಿಗೂ ಭಗವತಿಯ ಅನುಗ್ರಹ ಉಂಟಾಗಲಿ ಅಂತ ಹೇಳಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಕ ಅನುಷ್ಠಾನ ನಡೀತಿದೆ. ಅನುಷ್ಠಾನದಲ್ಲಿ ಈಗ ಪ್ರಧಾನವಾಗಿ ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್ ಸ್ವಾಹ.
ಓಂ ದುಂ ದುರ್ಗಾಯೈ ನಮಃ. ಓಂ ಜಾತವೇದಸೇ ಸನವಾಮ ಸೋಮವರಾದೇದೋ ನಿದಹಾದಿ ವೇದಾಃ ಸರಪರ್ಷದ ದುರ್ಗಾಣಿ ವಿಶ್ವಾನಾಭೇ ವಸಂತಂ ದರಿತಾದ್ಯಗ್ನಿ ಸ್ವಾಹಾ. ಮೋಚನೇಂ ಕನ್ಮಬಲೇ ಸೃಷ್ಟಾಂ ದುರ್ಗಾಂ ದೇವೀಗಂ ಶರಣಮಹಂ ಪ್ರಪದ್ಯೆ ಸುಧರ ಸುಧರಸೇ ನಮಃ ಸ್ವಾಹಾ. ತ್ವನ್ವಾರಯಾನವ್ಯೋ ಅಸ್ಮಾನ್ ಸ್ವಸ್ತಿ ದುರ್ಗಾಣಿ ವಿಶ್ವಾ ಪೋಶ್ಚಪುತ್ವೇ ಭವದಾರ್ವೇ ಭವಾದೋಕಾಯತನಯಾ ಶಿಯೋ ವಿಶ್ವಾಣಿನೋ ಜಾತವೇದಸ್ಸಂ विद्महे कन्याकुमारी देमहे तन्नो दुर्गे प्रचोदयात् स्वाहा. ओम सर्वस्वरूपी सर्वेशे सर्वशक्ति समन्विते भयग्रस्ताहीनो देवी दुर्गा देवी नमोस्तुते स्वाहा. ನಿಮ್ಮ ಎಡಹಸ್ತವನ್ನ ನಿಮ್ಮ ಬಲಗಡೆ ಎದೆ ಮೇಲೆ, ಈ ಬಲಗೈನಲ್ಲಿ ಹೆಬ್ಬೆರಳು ಮತ್ತು ಉಂಗುರದ ಬೆರಳನ್ನು ಒಟ್ಟು ಜೋಡಿಸ್ಕೋಬೇಕು. ಓಂ ದುಂ ದುರ್ಗಾಯೇ ನಮಃ ಅಂತಕ್ಕಂಥ ಮಂತ್ರವನ್ನು ಹೇಳ್ಕೋಬೇಕು. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ದೇಮಹೇ ತನ್ನೋ ದುರ್ಗೆ ಪ್ರಚೋದಯಾತ್ ಸ್ವಾಹಾ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ದೇಮಹೇ ತನ್ನೋ ದುರ್ಗೆ ಪ್ರಚೋದಯಾತ್ ಸ್ವಾಹಾ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ದೇಮಹೇ ತನ್ನೋ ದುರ್ಗೆ ಪ್ರಚೋದಯಾತ್ ಸ್ವಾಹಾ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ದೇಮಹೇ ತನ್ನೋ ದುರ್ಗೆ ಪ್ರಚೋದಯಾತ್ ಸ್ವಾಹಾ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ದೇಮಹೇ ತನ್ನೋ ದುರ್ಗೆ ಪ್ರಚೋದಯಾತ್ ಸ್ವಾಹಾ. जय जय देवी जय जय देवी दुर्गा देवी शरणं. जय जय देवी जय जय देवी दुर्गा देवी शरणं. जय जय देवी जय जय देवी दुर्गा देवी शरणं. जय जय देवी जय जय देवी दुर्गा देवी शरणं. जय जय देवी जय जय देवी दुर्गा देवी शरणं. जय जय देवी जय जय देवी दुर्गा देवी शरणं. वाचमदनयन्तु देवाः तां विश्वरूपान् पशुपो वदन्त तानो मन्त्रे शमोर्धन्दहान तेनर्वागस्व उपतिष्ठुदयितो महाशक्त्याय इदन्न मम. नमस्ते अस्तु भगवन् विश्वेश्वराय महादेवाय त्र्यम्बकाय त्रिपुरान्तकाय त्रिकाग्निकालाय कालाग्निरुद्राय काय मृत्युञ्जयाय सर्वेश्वराय सदाशिवाय श्रीमन्महादेवाय नमः स्वाहा. शम्भो महादेवा विश्वेनामनुवल्लभा शिवशङ्कर आत्मा भैरवनाथ नमोस्तुते स्वाहा. ओम भैरवनाथाय नमः. क्षेत्रबालकाय नमः. क्षेत्रेश्वराय नमः. वैष्णवे नमः. ओम हरिं करासनगर्भितां नलसिकां सौं क्लीं कलां बिभ्रतीं सवर्णां वरदानीं च प्रसदां धौतां नेत्रोज्ज्वलां वन्दे पुस्तकपासमङ्कुशितरां सृग्भूषितामुज्ज्वलां त्वां गौरीं त्रिपुरां फरात्परकलां श्रीचक्रसञ्चारिणीं च स्वाहा. महालक्ष्म्या इदन्न मम. भुव स्वाहा सुव स्वाहा भूर्भुवः स्वाहा प्रजापतय इदन्न मम. लोकोद्धारिणि भवभयहारिणि कात्यायनि जय दुर्गाम्बे. कदम्बवनप्रिये हिमगिरिनिलये कनकवल्लरी धारिणि. लोकोद्धारिणि भवभयहारिणि कात्यायनि जय दुर्गा. नित्यानन्दकरी वराभयकरी सौन्दर्य रत्नाकरी निर्भूताखिल घोर पापनिकरी प्रत्यक्ष माहेश्वरी. कालेयाचल वंश पावनकरी काशीपुराधीश्वरी. भिक्षां देहि कृपावलम्बनकरी मातान्नपूर्णेश्वरी. नानारत्न विचित्रभूषणकरी हेमावराडम्बरी. मुक्ताहार विडम्बमान विलसद्वक्षोज कुम्भाङ्करी. काश्मीरागरुवासिताङ्गरुचिर काशीपुराधीश्वरी. भिक्षां देहि कृपावलम्बनकरी मातान्नपूर्णेश्वरी. योगानन्दकरी रिपुक्षयकरी धर्मैकनिष्ठाकरी. चन्द्रार्कानलभासमानलहरि त्रैलोक्य रक्षाकरी. सर्वैश्वर्यकरी तपः फलकरी काशीपुराधीश्वरी. भिक्षां देहि कृपावलम्बनकरी मा.
ಭಕ್ತಿ ಶ್ರದ್ಧಾ ಮೇಧಾ ಯಶಃ ಪ್ರಜ್ಞಾ ವಿದ್ಯಾ ಬುದ್ಧಿಂ ಪ್ರಿಯಂ ಫಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಭವ್ಯ ವಾಹನ ಶ್ರಿಯಂ ದೇಹಿ ಮೇ ಭವ್ಯ ವಾಹನ ಓನ್ನಮ ಇತಿ ಪ್ರಾರ್ಥನೆ ಇದೆಯೋ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. गिरिनन्दिनि नन्दितमेदिनि विश्वविनोदिनि नन्दनुते गिरिवरविन्द्यशिरोधिनि वासिनि विष्णुविलासिनि जिष्णुनुते भगवति हेशिति कण्ठकुटुम्बिनि भूरि कुटुम्बिनि भूरि वैष्णवी माता की, वैष्णवी माता की, वैष्णवी माता की. भक्तिनि शैलसुते हे भवते ऊर्ध्वन्दाः ऊर्ध्वमेवावरन्दे चित्ता नक्षत्रं भवते. घोषिणि कल्मषमोषिणि घोषरते धनुजनिरोषिणि दिविसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि रम्यकवर्दिनि शैलसुते अयि जगदम्ब मदम्ब कदम्ब वनप्रियवासिनि वासरते शिखरि शिरोमणि तुङ्ग हिमालय शृङ्गनिजालय मध्यगते मधु मधुरे मधु कैटभगञ्जिनि कैटभभञ्जिनि दासरते जय जय हे महिषासुरमर्दिनि रम्यकवर्दिनि शैलसुते गजाधिपते रिपुगजगण्ड विदारण चण्ड पराक्रम शुण्ड मृगाधिपते निज भुज दण्ड निपातित खण्ड विपातित मुण्ड भटाधिपते जय जय हे महिषासुरमर्दिनि रम्यकवर्दिनि शैलसुते ಗುರುಜಿಯವರಿಗೆ ನಮಸ್ಕಾರ. ನಾವು ಗುರುಜಿಯವರ ಮಾರ್ಗದರ್ಶನದಲ್ಲಿ ಮಾತಾ ವೈಷ್ಣೋ ದೇವಿ ಯಾತ್ರೆಯನ್ನು ಕಾಲ್ನಡಿಗೆಯಲ್ಲಿ ಹೋಗಿ ಬಂದಿದ್ದೀವಿ. ಎಲ್ಲರೂ ನಡ್ಕೊಂಡೇ ಹೋಗಿ ಮಾತಾ ವೈಷ್ಣೋ ದೇವಿ ದರ್ಶನ ಪಡ್ತಿದ್ದೀವಿ. ನೆನೆ ಏನಪ್ಪ ಆಯ್ತು ಅಂತಂದರೆ ರಾತ್ರಿ 9 ಆರತಿ ಆದ ನಂತರ ಗುರುಜಿಯವರು ನನ್ನ ಕರ್ಕೊಂಡು ದರ್ಶನಕ್ಕೆ ಹೋದರು. ಆ ದರ್ಶನಕ್ಕೆ ಹೋದಾಗ ಒಂದು 10 ನಿಮಿಷ ದೇವರನ್ನ ಗುರೂಜಿಯವ್ರಿಗೆ ದೇವಸ್ಥಾನ ಬಿಟ್ಕೊಟ್ರು ಅಂತ ಹೇಳೋ ತಪ್ಪಾಗಲ್ಲ. ಯಾಕಂದರೆ ಗುರೂಜಿ ನೋಡಿದ ತಕ್ಷಣ ಅಲ್ಲಿರ್ತಕ್ಕಂಥ ಪುರೋಹಿತರು ಸೈಡ್ಗೆ ಹೊರಟೋಗ್ಬಿಟ್ರು. ಬರ್ತಿರ್ತಕ್ಕಂಥ ಜನರನ್ನೆಲ್ಲ ನಿಲ್ಲಿಸಿ ಗುರೂಜಿಗೆ 10 ನಿಮಿಷ ಪೂಜೆ ಮಾಡ್ಕೊಡೋಕ್ಕೆ ಅವಕಾಶ ಮಾಡಿಕೊಟ್ರು ಮೇಲೆ ದೇವಸ್ಥಾನದಲ್ಲಿ. ಸೊ ಗುರೂಜಿಯವರು ನಾವು ಇಲ್ಲಿಂದ ಮಾತಾಜಿಗೆ ಏನು ವಸ್ತ್ರ ಮತ್ತು ಕುಮುಟಗಳು 3 ಬೆಳ್ಳಿ ಕುಮುಟಗಳನ್ನ ತೊಗೊಂಡೋಗಿ ಮತ್ತು ನೈವೇದ್ಯ ಮಾಡಿಸ್ಕೊಂಬಂದು ಡ್ರೈ ಫ್ರೂಟ್ನೆಲ್ಲ ತೊಗೊಂಡೋಗಿ ನೈವೇದ್ಯ ಮಾಡಿದ ಗುರೂಜಿನೇ ಅಷ್ಟೋತ್ತರ ಎಲ್ಲ ಮಾಡಿ ನೈವೇದ್ಯ ಮಾಡಿ ತಗೊಂಬಂದು ಒಂದು ವಸ್ತ್ರನ ದೇವರಿಗೆ ಸಮರ್ಪಣೆ ಮಾಡಿ ಮತ್ತೊಂದು ವಸ್ತ್ರನ ನಾವು ಗುರೂಜಿಗೆ ಸಮರ್ಪಣೆ ಮಾಡೋಕ್ಕೆ ತಗೊಂಬಂದಿದ್ದೀವಿ. ಎಲ್ಲ ಭಕ್ತಾದಿಗಳು ಎಷ್ಟು ಜನ ಯಾತ್ರಿಗಳು ಬಂದಿದ್ದರು ಅಷ್ಟು ಯಾತ್ರಿಗಳು ಕಾಲ್ನಡಿಗೆಯಲ್ಲಿ ಬೆಟ್ಟ ಹತ್ತಿ ದೇವಿ ದರ್ಶನ ಮಾಡಿ ಮತ್ತು ಅಲ್ಲಿಂದ 2 ಕಿಲೋಮೀಟರ್ ಮೇಲೆ ಭೈರವನಾಥ್ ದರ್ಶನ ಮಾಡಿ ಯಾರಿಗೂ ಏನೂ ಆಗದಿರಂಗೆ ಎಲ್ಲೂ ತೊಂದರೆ ಆಗದಿರಂಗೆ ಗುರೂಜಿ ಅವರ ನೇತೃತ್ವದಲ್ಲಿ ನಾವು ಯಾತ್ರೆಯನ್ನು ನಾವು ಸಂಪೂರ್ಣವಾಗಿ ಯಶಸ್ವಿಗೊಳಿಸಿದ್ವಿ.